ಹಲೋ, ಎಲ್ಲರಿಗೂ ನಮಸ್ತೆ, ಶುಭ ಸಂಜೆ. ಇದು ಸಪ್ತಸ್ವರ ಸಂಗಮ ಕರೋಕೆ ಕ್ಲಬ್ ನಿಮ್ಮ ಹಾಡಿನೊಂದಿಗೆ ನಮ್ಮ ಹೆಜ್ಜೆ ಕಾರ್ಯಕ್ರಮದ 152ನೇ ಹೆಜ್ಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತನ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಶಿವಾನಂದ್. ಎಲ್ಲರೂ ಹೇಗಿದ್ದೀರಿ? ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮತ್ತೊಮ್ಮೆ ಕೋರ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮಕ್ಕೆ ಚೇತನ ರವಿಯವರು ಬಂದಿದ್ದಾರೆ. ನೀವೇ ಮೊದಲ ವ್ಯೂವರ್ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಯಿತು ಕಾರ್ಯಕ್ರಮ ಕೊನೆಯವರೆಗೂ ನೋಡಿ. ನಮ್ಮ ಒಂದು ಹಾಡಿನ ಸಂಚಿಕೆ ಹೇಗೆ ಬಂತು ಅಂತ ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನನ್ನ ಆತ್ಮೀಯ ಮಿತ್ರರಾದಂಥ ಟಿ.ಕೆ. ಭಟ್ ಅವರು ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ, ನಮಸ್ತೆ, ಗುಡ್ ಲಕ್ ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಗೆ ಗಣರಾಜ್ ಭಟ್ ಅವರು ಕೂಡ ನಮಸ್ತೆ ನಮಸ್ತೆ ಅಂತ ಇದೆ ಸರ್. ಗಣರಾಜ್ ಭಟ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಕೋರ್ತಾ ಇದ್ದೀನಿ. ಸೊ ಇವತ್ತಿನ ಸಂಚಿಕೆ ನಿಮಗೆಲ್ಲ ತಿಳಿದಿರೋ ಹಾಗೆ ಸೋಲೋ ರೌಂಡ್ ಆಗಿರುತ್ತೆ. ಯಾಕೆ ಅಂದರೆ ನಮ್ಮ ದೀಪಾ ರಾಘವೇಂದ್ರ ಅವರು ಅವರ ತವರು ಮನೆಗೆ ಹೋಗಿದ್ದಾರೆ. ಸೊ ಹಂಗಾಗಿ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಸೋಲೋ ರೌಂಡ್ನ ಮಾಡ್ತಾ ಇದ್ದೀವಿ. ಸೊ ನಮ್ಮ ಒಟ್ಟಿಗೆ ನೀವೆಲ್ಲ ತಿಳಿದಿರೋ ಹಾಗೆ ಇವತ್ತಿನ ಕಿಲಾಡಿ ಜೋಡಿ ಶೀರ್ಷಿಕೆ ಅಡಿಯಲ್ಲಿ ನನ್ನ ಗಾಯನ ಮಿತ್ರರಾದಂಥ ಈಶ್ವರರಾವ್ ಅವರು ನಮ್ಮ ಜೊತೆ ಸೇರಿ ಇವತ್ತು ಸಾಕಷ್ಟು ಒಳ್ಳೊಳ್ಳೆ ಸೋಲೋ ಗೀತೆಗಳನ್ನು ತೊಗೊಂಡ್ಬಂದಿದ್ದಾರೆ. ಸೊ ಅವರೊಟ್ಟಿಗೆ ನಾನು ಕೆಲವೊಂದು ಹಾಡನ್ನು ಹಾಡ್ತೀವಿ. ಇನ್ನೊಂದು ಏನಪ್ಪ ವಿಷಯ ಅಂತಂದರೆ, ಸೋಲೋ ರೌಂಡ್ ಅಂತ ಹಾಕೊಂಡಿದ್ದ ತಕ್ಷಣವೇ ನಮ್ಮ ಗಾಯಕರಿಗೆ ಯಾಕೋ ಸ್ವಲ್ಪ ಆರಾಮಿಲ್ದಂಗೆ ಆಗೋಯ್ತು. ಯೋಚನೆ ಮಾಡ್ತಾ ಇದ್ವಿ, ಮಳೆ ಬೇರೆ ಬರ್ತಾ ಇದೆ, ಇವ್ರು ಬೇರೆ ಹುಷಾರಿಲ್ದ ಮಲಗಿದ್ದಾರೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ನೋಡೋಣ 7:15 ಕಾರ್ಯಕ್ರಮ ಶುರು ಮಾಡೋಣ ಅಂದ್ಕೊಂಡಿದ್ದೀವಿ. ಸರ್ ಟ್ಯಾಬ್ಲೆಟ್ ಎಲ್ಲ ಹಾಕೊಂಡಿದ್ದೀನಿ, ನೋಡ್ತೀನಿ, ಹಂಗೇನಾದರೂ 7 ಗಂಟೆ ಅಷ್ಟರಲ್ಲಿ ಸ್ವಲ್ಪ ಚೇತರಿಕೆ ಆದರೆ ಖಂಡಿತ ಮಾಡೋಣ ಸರ್, ನಿಲ್ಸೋದು ಬೇಡ ಅಂದರು. ಸೊ ಅವರ ಮಾತಿಗೆ ನಿಜವಾಗ್ಲೂ ನನಗೆ ಏನು ಅನ್ಬೇಕು ಅಂತ ಗೊತ್ತಾಗಲಿಲ್ಲ. ಮಾಡೋಣ ಸರ್, ನೀವು ಆರಾಮಾಗಿದ್ದರೆ ಓಕೆ ಮಾಡೋಣ ಅಂತ ಹೇಳಿದೆ. ಇಲ್ಲ ಸರ್ ನಾನು ಆರಾಮಿದ್ದೀನಿ ಅಂತೇಳಿ ರೆಡಿ ಆಗಿ ಬಂದಿದ್ದಾರೆ. 7:20 ನನ್ನ ಸ್ಟುಡಿಯೋಗೆ ಬಂದಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಅವರಲ್ಲಿರುವಂಥ ಒಂದು ಈ ಕಲಾಸಕ್ತಿ, ಕಲಾ ಪ್ರೇಮಕ್ಕೆ ನಾನು ಸದಾ ಆಭಾರಿಯಾಗಿರ್ತೀನಿ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಒಂದು ದೇವರ ಹಾಡಿನೊಂದಿಗೆ, ಸೌಂಡ್ ಕಡಿಮೆ ಇದೆ ಅಂತ ನಮ್ಮ ಗಣರಾಜ್ ಭಟ್ ಅವರು ಹೇಳ್ತಾ ಇದ್ದಾರೆ. ಸರ್ ಈಗ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋದು ವಿಘ್ನ ವಿನಾಯಕನ ಒಂದು ಹಾಡಿನೊಂದಿಗೆ. ಸೊ ಹಾಡನ್ನು ನಾನು ಈಗ ನಿಮಗಾಗಿ ಪ್ರಸ್ತುತಪಡಿಸ್ತೀನಿ. ತದನಂತರ ನಮ್ಮ ಇವತ್ತಿನ ಗಾಯನ ಮಿತ್ರರಾದಂಥ ಈಶ್ವರ ಅವರು ಹಾಡುಗಳನ್ನ ಮುಂದುವರಿಸ್ತಾರೆ. ಜೊತೆಯಲ್ಲಿ ನಾನು ಕೂಡ ಹಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಸರಸಂಭ್ರಮದ ಅಡ್ಮಿನ್ ರಾಜೇಂದ್ರ ಸರ್ ಅವರಿಗೆ ಆತ್ಮೀಯ ಸ್ವಾಗತ ಕೋರ್ತೀನಿ. ಅವರು ಆಗಲೇ ಫೋನ್ ಮಾಡಿದರು ಎಷ್ಟೊತ್ತಿಗೆ ಪ್ರೋಗ್ರಾಮು ಅಂತೇಳಿ. ಸೊ ಹೇಳಿದೆ 7:15 ಅಂತ ಹೇಳಿದ್ದೀನಿ. ಸೊ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತನ ಈಗಲೇ ಕೋರ್ಬಿಡ್ತೀನಿ. ಹಾಗೆ ನಮ್ಮ ಮತ್ತೊಬ್ಬರು ಗೆಳೆಯರಾದಂಥ ದಿನೇಶ್ ಕಾಮತ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತೀನಿ, ಖಂಡಿತ ಕಾಯ್ತಾ ಇದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ರು. ಲಿಂಕ್ ಎಲ್ಲ ಶೇರ್ ಮಾಡಿದ್ದೀವಿ ಕಾರ್ಯಕ್ರಮಕ್ಕೆ. ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತನ ಕೋರ್ತಾ, ಇನ್ನು ಯಾರ್ಯಾರು ಬಂದಿದ್ದಾರೆ ಅದನ್ನು ಕಮೆಂಟ್ ಆಮೇಲೆ ಓದ್ತೀನಿ. ಸೊ ಅದಕ್ಕೆ ಮೊದಲು ಒಂದು ವಿಘ್ನ ವಿನಾಯಕನ ಒಂದು ಹಾಡನ್ನು ಹಾಡಿ ತದನಂತರ ಕಾರ್ಯಕ್ರಮನ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಒಂದು ಹಾಡನ್ನು, ವಿಘ್ನೇಶನ ಹಾಡನ್ನು ನಿಮಗಾಗಿ ನನ್ನ ಧ್ವನಿಯಲ್ಲಿ ಹಾಡ್ತಾ ಇದ್ದೀನಿ. ಗಣೇಶ ನಿನ್ನ ಮಹಿಮೆ ಅಪಾರ, ಗಣೇಶ ನಿನ್ನ ಶಕ್ತಿ ಅಪಾರ, ಭಕ್ತವತ್ಸಲ ಕರುಣಾಸಾಗರ, ರಕ್ಷಿಸು ರಕ್ಷಿಸು ವಿಘ್ನೇಶ್ವರ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು.
ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ನೀ ವಿಘ್ನಗಳನ್ನು ನಾಶ ಮಾಡಿ ನೀಗು ನಮ್ಮ ಚಿಂತೆಯ ಅಂತರಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು. ಆ ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು. ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು. ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು. ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ. ಕಿವಿಗಳಲ್ಲಿ ದಿನವೂ ನಿನ್ನ ಕೀರ್ತಿ ತುಂಬಿ ಹರಿಯಲಿ. ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ. ಕಿವಿಗಳಲ್ಲಿ ದಿನವೂ ನಿನ್ನ ಕೀರ್ತಿ ತುಂಬಿ ಹರಿಯಲಿ. ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ. ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ. ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ. ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ. ಜಯ ಗಣೇಶ ಜಯ 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 ಗಣೇಶ ಜಯ 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 ಗಣೇಶ. ಧನ್ಯವಾದಗಳು. ಒಂದು ವಿನಾಯಕ ಹಾಡನ್ನ ಹಾಡುವ ಮುಖಾಂತರ ಇವತ್ತಿನ 152ನೇ ಹೆಜ್ಜೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತನ ಕೋರ್ತೀನಿ. ಹಾಗೆ ಗಣರಾಜ್ ಭಟ್ ಅವರು ಸುಂದರ ಭಕ್ತಿಗೀತೆ ಸೊಗಸಾಗಿ ಹಾಡಿದ್ರಿ ಸರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಕಾರ್ಯಕ್ರಮವನ್ನ ನೋಡ್ತಾ ನಮ್ಮೆಲ್ಲರಿಗೂ ನಿಮ್ಮ ಒಂದು ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಸ್ವರ ಸಂಭ್ರಮದ ಟೀಮ್ ಕೂಡ, ಸಪ್ತಸ್ವರ ಸಂಗಮದ ಟೀಮ್ ಕೂಡ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ನಾನು ಒಂದು ವೆಲ್ಕಮ್ ಮಾಡ್ತೀನಿ. ಹಾಗೆ ಕಮೆಂಟ್ ಯಾವುದೂ ಇಲ್ಲ, ಪರವಾಗಿಲ್ಲ, ತೊಂದರೆ ಇಲ್ಲ. ಒಂದು ವಿಘ್ನ ವಿನಾಶಕನ ಒಂದು ಭಕ್ತಿಯ ಗೀತೆಗೊಂದಿಗೆ ಕಾರ್ಯಕ್ರಮನ ಇವಾಗ ಶುರು ಮಾಡಿದ್ವಿ. ಸೊ ಮುಂದಿನ ಹಾಡನ್ನ ಹಾಡುವ ಮೊದಲು ನಮ್ಮ ಗಾಯಕರನ್ನ ವೇದಿಕೆ ಮೇಲೆ ಕರೆದುಬಿಟ್ಟು ಅವರ ಒಂದು ಪರಿಚಯ ಮಾಡ್ತಾ ಅವರ ಒಂದು ಹಾಡನ್ನ ನಿಮಗೋಸ್ಕರ ಪ್ರಸ್ತುತಪಡಿಸ್ತೀನಿ. ಸರ್, ನಿಮ್ಗೆಲ್ಲ ಚಿರಪರಿಚಿತರು ಈಶ್ವರ್ ರಾವ್. ಸೊ ಅವರ ಒಂದು ಸಂಚಿಕೆ ಇವತ್ತು 152ನೇ ಹೆಜ್ಜೆಯಲ್ಲಿ ನಮ್ಮೊಟ್ಟಿಗೆ ಹಾಡ್ತಾ ಇದ್ದೀರಾ. ಅಲ್ಲ, ಈಗ ಮತ್ತೊಮ್ಮೆ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಕೋರ್ತಾ ಇವತ್ತಿನ ಗಾಯಕರನ್ನ ಪರಿಚಯ ಮಾಡ್ಕೊಡ್ತೀನಿ. ನಮ್ಮ ಈಶ್ವರ್ ರಾವ್ ತಮ್ಮೆಲ್ಲರಿಗೂ ಆತ್ಮೀಯ ಪರಿಚಯ ಕೂಡ ಇದೆ ಅಂತ ಅನ್ಕೊಳ್ತೀನಿ. ಸೊ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ಹೇಳ್ಬೇಕು ಅಂದ್ರೆ ಇವತ್ತು ಅವ್ರಿಗೆ ಹುಷಾರಿಲ್ಲ, ಜ್ವರ ಇದೆ, ಆದ್ರೂ ಇವತ್ತಿನ ಕಾರ್ಯಕ್ರಮ ಮಿಸ್ ಆಗಬಾರ್ದು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಇವತ್ತಿನ ಒಂದು ಹಾಡನ್ನ ಹಾಡಿ ನಿಮ್ಮನ್ನೆಲ್ಲ ರಂಜಿಸ್ಬೇಕು ಅಂತ ಅನ್ಕೊಂಡ್ ಬಂದಿದ್ದಾರೆ. ಸೊ ಹೇಗ್ ಬರುತ್ತೋ ಗೊತ್ತಿಲ್ಲ, ಆದ್ರೂ ಒಂದು ಪ್ರಯತ್ನ ಅಂತ ಮಾಡ್ತಾ ಇದ್ದಾರೆ. ಅಲ್ಲ, ನಂದಲ್ಲ, ನಿಮ್ಗೆ ಅಲ್ಲ, ಯಾವ್ದು ನೀವು ಯಾವ್ದು ನೋಡ್ಕೊಂಡ್ ಬಂದಿದ್ದೀರಿ ಅದನ್ನ ಮಾಡಿ. ಅಲ್ಲ, ಸೊ ನಮ್ಮ ಗಾಯಕರು ಇನ್ನ ಕನ್ಫ್ಯೂಷನ್ ಸ್ಟೇಜ್ ಅಲ್ಲೇ ಇದ್ದಾರೆ, ಯಾವುದು ಎತ್ತ ಅಂತೇಳಿ.
ಇನ್ನೊಂದು ಈಗ ನಮ್ಮ ದೀಪ ರಾಘವೇಂದ್ರ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವಾಗ ದೂರದ ಕಾರವಾರದಿಂದ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ಅನುಪಸ್ಥಿತಿಯಲ್ಲಿ ಇವತ್ತಿನ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ, ಸೋಲೋ ರೌಂಡು. ಸೊ ನೀವು ಎಲ್ಲರೂ ನಿಮ್ಮ ಗೊತ್ತಿರೋರಿಗೆಲ್ಲರಿಗೂ ಶೇರ್ ಮಾಡಿ, ಫಾಲೋ ಮಾಡಲಿಕ್ಕೆ ಹೇಳಿ, ಜೊತೆಗೆ ಕಮೆಂಟ್ಸ್ ಮುಖಾಂತರ ಗಾಯಕರುಗಳಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತಾ, ಮುಂದಿನ ಹಾಡು ನಮ್ಮ ಈಶ್ವರ್ ಅವರ ಧ್ವನಿಯಲ್ಲಿ ನಿಮಗಾಗಿ ಈ ಒಂದು ಹಾಡು. ಹಲೋ, ಎಲ್ರಿಗೂ ನಮಸ್ಕಾರ. ಏನಾದರೂ ಸರಿ ಬರಲಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ಜ್ವರ ಇತ್ತು, ಆದರೂ ಹಾಡೋ ಅಂತ ಧೈರ್ಯ ಮಾಡಿದ್ದೀನಿ. ಮೊದಲಿಗೆ ಇದು ನನ್ನ ಮೊದಲನೇ ಪ್ರೋಗ್ರಾಮ್ ಅನಿಸುತ್ತಿದ್ದು ನಿಮ್ಮ ಇದರಲ್ಲಿ 152ನೇ ಹೆಜ್ಜೆ ಆಗಿ. ಇಷ್ಟು ದಿವಸ ನಾನು 1-2 ಅವರ ಕಾರ್ಯಕ್ರಮದಲ್ಲಿ ಬಂದು ಹಾಡ್ಬಿಟ್ಟು ಹೋಗ್ತಾ ಇದ್ದೆ. ಈಗ ಇದು ನನ್ನ ಮೊದಲನೇ ಪ್ರೋಗ್ರಾಮ್ ಆಗಿರೋದ್ರಿಂದ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ವಿನಾಯಕನೇ ಎಲ್ಲ ವಿಘ್ನವನ್ನು ಅಳಿಸಪ್ಪ ಅಂತ ಬೇಡ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದದೊಂದಿಗೆ ನನ್ನ ಈ ಗಾಯನ ಆರಂಭಿಸ್ತೀನಿ. ಜೈ ಘಾಟಿ ಸುಬ್ರಹ್ಮಣ್ಯೇಶ್ವರ. ಚಿಂತೆ ಯಾಕೆ ಮಾಡುತ್ತೀಯೋ ಗೆಳೆಯ, ಬೇಡಯ್ಯ ಲವ್ವೇ ಹೀಗಯ್ಯ. ಕಾದ ಮೇಲೆ ತಾನೆ ಪ್ರೀತಿ ಗೆಳೆಯ, ಏಳಯ್ಯ ಕುಂತರೆ ಹಾಗಯ್ಯ. ಪ್ರೀತಿಗೆ ಅವಳುಂಟು, ಸ್ನೇಹಕ್ಕೆ ನಾನುಂಟು. ಕಂಡಿದ್ದೆ, ಕೇಳಿದ್ದೆ, ಓದಿದ್ದೆ, ಮೆಚ್ಚಿದ್ದೆ 100 ಲವ್ ಸ್ಟೋರಿಯ. ಅವು ಹುಲ್ಕಟ್ಟಿ ಆಗೋದ್ವಯ್ಯ, ನಿನ್ನ ಲವ್ ಸ್ಟೋರಿ ಬೆಸ್ಟ್ ಆಯ್ತಯ್ಯ. ಗೆಳೆಯ ಏಳಯ್ಯ ಕುಂತರೆ ಹಾಗಯ್ಯ. ಚಿಂತೆ ಯಾಕೆ ಮಾಡುತ್ತೀಯೋ ಗೆಳೆಯ, ಬೇಡಯ್ಯ ಲವ್ವೇ ಹೀಗಯ್ಯ. ಪ್ರೀತಿಲೇ ದೇವರು ಅಂದ್ರು ಕವಿಗಳು ಸುಖವಾಗಿ. ಇಟ್ಟು ಸಾಬೀತು ಮಾಡಿದೆ ಗೆಳೆಯ ನೀನು ನಿಜವಾಗಿ. ಕಾಣದಿರುವ ದೇವರೊಡನೆ ಮಾತನಾಡೋ ಭಕ್ತನಂತೆ ಗೆಳೆಯ ನೀನಾದೆ, ಗೆಳೆಯ ನೀನಾದೆ. ನೋಡದೇನೆ ಪ್ರೀತಿ ಮಾಡಿ ಇನ್ನಿಸ್ಗೊಂದು ದಾಖಲೆ ನೀಡಿ ವಿರಹಿಯಾಕಾದೆ, ವಿರಹಿಯಾಕಾದೆ. ಟೇಕ್ ಇಟ್ ಈಸಿ ಪಾಲಿಸಿ, ಟೇಕ್ ಇಟ್ ಈಸಿ ಪಾಲಿಸಿ. ನಿನ್ನ ಚಿಂತೆಗೆ ಫಾರ್ಮಸಿ. ಪ್ರೀತಿಗೆ ಅವಳುಂಟು, ಸ್ನೇಹಕ್ಕೆ ನಾನುಂಟು. ಕಂಡಿದ್ದೆ, ಕೇಳಿದ್ದೆ, ಓದಿದ್ದೆ, ಮೆಚ್ಚಿದ್ದೆ 100 ಲವ್ ಸ್ಟೋರಿಯ. ಅವು ಹುಲ್ಕಟ್ಟಿ ಆಗೋದ್ವಯ್ಯ, ನಿನ್ನ ಲವ್ ಸ್ಟೋರಿ ಬೆಸ್ಟ್ ಆಯ್ತಯ್ಯ. ಎಳೆಯ ಏಳಯ್ಯ ಕುಂತರೆ ಹಾಗಯ್ಯ. ಚಿಂತೆ ಯಾಕೆ ಮಾಡುತ್ತೀಯೋ ಗೆಳೆಯ, ಬೇಡಯ್ಯ ಲವ್ವೇ ಹೀಗಯ್ಯ. ಅಣ್ಣ ಸ್ವಲ್ಪ ಬಿಸಿ ಮುಟ್ಸಣ್ಣ.
ಬಾಳು ನರಕ ಅನ್ನೋನು ತಿರುಕ ಅಂದ್ರು ಗೆಳೆಯ ತಿಳಿದವರು. ನರಕದೊಳಗೆ ಸ್ವರ್ಗಾನೆ ಕಟ್ಟಿ ತೋರಿಸಿದರು ನಗುವವರು. ನಗುವಿಗಿಂತ ಟಾನಿಕ್ ಇಲ್ಲ, ನಗುವಿನಂತ ಮ್ಯಾಜಿಕ್ ಇಲ್ಲ. ನಗುವ ಬಾ ಗೆಳೆಯ, ನಗುವ ಬಾ ಗೆಳೆಯ. ಪ್ರೀತಿ ಮಾಡಬಾರದಂತೆ, ಮಾಡಿದರೆ ಅಳಬಾರದಂತೆ. ನಗಿಸು ನನ್ನ ಗೆಳೆಯ, ಇಳಿಸು ಎದೆ ಹೊರೆಯ. ನಗುವ ಪಾಲಿಸಿ ಪಾಲಿಸು, ನಗುವ ಪಾಲಿಸಿ ಪಾಲಿಸು. ನಿನ್ನ ಗುರಿಯನ್ನು ಸಾಧಿಸು. ಪ್ರೀತಿಗೆ ಅವಳುಂಟು, ಸ್ನೇಹಕ್ಕೆ ನಾನುಂಟು. ಕಂಡಿದ್ದೆ ಕೇಳಿದ್ದೆ ಓದಿದ್ದೆ ಮೆಚ್ಚಿದ್ದೆ ನೂರಾರು ಲವ್ ಸ್ಟೋರಿಯ. ಅವು ಹುಲ್ಕಟ್ಟಿ ಆಗೋದ್ವಯ್ಯ, ನಿನ್ನ ಲವ್ ಸ್ಟೋರಿ ಬೆಸ್ಟ್ ಆಯ್ತಯ್ಯ. ಗೆಳೆಯ 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 ಗೆಳೆಂಜೆ ಆಕಯ್ಯ. ಚಿಂತೆಯಾಕೆ ಮಾಡುತ್ತೀಯೋ ಗೆಳೆಯ, ಗೆಳೆಯ ಲವ್ವೇ ಹೀಗಯ್ಯ. ಧನ್ಯವಾದಗಳು. ವಾ, ಹುಷಾರಿಲ್ಲ ಅಂದ್ರಲ್ರಿ, ಏನ್ ಜೋಶಲ್ಲಿ ಆಡಿದ್ರು, ಒಳ್ಳೆ ಜೋಶ ಆಡಿದ್ರಿ. ಧನ್ಯವಾದಗಳು ಒನ್ಸ್ ಅಗೇನ್. ಹಾಗೆ ಜಯಂತಿ ಪ್ರಕಾಶ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ, ಆಲ್ ದಿ ಬೆಸ್ಟ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ರಮಾನಾಥ್ ಕಾಮಂತ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಗೆ ಶಂಕರ್ ಭಟ್ ಅವರು, HP ಶಂಕರ್ ಭಟ್ ಅವರು ವಿಜಯನಗರ ಜಿಲ್ಲೆ ಹೊಸಪೇಟೆಯಿಂದ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಹಾಡ್ತಿದ್ದೀರಾ. ಸನಾದಿ ಅಪ್ಪನ ಚಿತ್ರದ ನಿನಗಾಗಿ ಓಡೋಡೆ ಬಂದೆ ಸಾಂಗ್ ಹಾಡಿ ಪ್ಲೀಸ್ ಅಂತ ಕೇಳ್ಕೊಳ್ತಾ ಇದ್ದೀರಾ. ಮುಂದಿನ ಭಾಗದಲ್ಲಿ ನೋಡ್ತೀನಿ ಸರ್, ಖಂಡಿತ ನಾವು ಯಾವ್ದು ಪ್ರಾಕ್ಟೀಸ್ ಮಾಡಿಲ್ಲ, ಆದ್ರೆ ಟ್ರೈ ಮಾಡ್ತೀವಿ. ಇವತ್ತು ಯಾಕೆಂದ್ರೆ ಸೋಲೋ ರೌಂಡ್ ಆಗಿರೋದ್ರಿಂದ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಯಾವ್ಯಾವ್ದು ಅಂತೇಳಿ, ಹಾಗಾಗಿ ನೋಡ್ತೀವಿ, ಪ್ರಯತ್ನ ಪಡ್ತೀನಿ. ಮುಂದಿನ ಒಂದು ಹಾಡು ನನ್ನ ಧ್ವನಿಯಲ್ಲಿ ಗೆಳತಿ ಗೆಳತಿ ಓ ಗೆಳತಿ, ಇದೊಂದು ಹಾಡು ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದಿಂದ ಇರುವಂತಹ ಹಾಡು. ಒಂದು ಪ್ರಯತ್ನ ಪಡ್ತಾ ಇದ್ದೀನಿ. Professional repair technology. Absolute repair. ಜಾಸ್ತಿ ನಾನು ರಾಜ್ಕುಮಾರ್ ಹಾಡುಗಳನ್ನ ಹಾಡ್ತಾ ಇದ್ದೆ. ಈಗ ಒಂದು ಚೇಂಜಸ್ ಇರಲಿ ಅಂದ್ಬಿಟ್ಟು SP ಬಾಲಸುಬ್ರಹ್ಮಣ್ಯಂ ಹಾಡುಗಳನ್ನ ಕೆಲವೊಂದು ತಗೊಂಡಿದ್ದೀನಿ. ಹೇಗೆ ಬರುತ್ತೋ ಗೊತ್ತಿಲ್ಲ. ಹೇಗೆ ಇದ್ರು ದಯವಿಟ್ಟು ನೀವೆಲ್ಲ ಪ್ರೀತಿಯಿಂದ ಅದನ್ನ ಪ್ರೋತ್ಸಾಹ ನೀಡ್ತೀರಾ ಅಂತ ಅನ್ಕೊಂಡು ಈ ಹಾಡುಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡುವ ಎಷ್ಟು ಮಟ್ಟಿಗೆ ನಾನು ಅದಕ್ಕೆ ನ್ಯಾಯ ಒದಗಿಸ್ತೀನೋ ಗೊತ್ತಿಲ್ಲ. ಏನೇ ತಪ್ಪಿದ್ರು ದಯವಿಟ್ಟು ಒಂದು ಕ್ಷಮೆ ಇರಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಚಿತ್ರ ಧರಣಿ ಮಂಡಲ ಮಧ್ಯದೊಳಗೆ. ಗೆಳತಿ ಓ ಗೆಳತಿ ಗೆಳತಿ ಓ ಗೆಳತಿ, ಅಪ್ಪಿಕೋ ಎನ್ನ ಅಪ್ಪಿಕೋ ಅಪ್ಪಿಕೋ ಎನ್ನ ಅಪ್ಪಿಕೋ, ಬಾಳೆಲ್ಲ ಎನ್ನ ತಪ್ಪಿಕೋ. ಗೆಳತಿ ಓ ಗೆಳತಿ, ಜಗದ ಗೊಂದಲ ಬೇಡ ನಿನಗೆ, ಎದೆಯ ಹಾಡು ನೀನು ನನಗೆ. ಜಗದ ಗೊಂದಲ ಬೇಡ ನಿನಗೆ, ಎದೆಯ ಹಾಡು ನೀನು ನನಗೆ. ನಿನ್ನ
ಸಾಕು ನನಗೆ ಗೆಳತಿ ಓ ಗೆಳತಿ ಅಪ್ಪಿಕೋ ಎನ್ನ ಅಪ್ಪಿಕೋ ಬಾಳೆಲ್ಲ ಎನ್ನ ತಪ್ಪಿಕೋ ಗೆಳತಿ ಓ ಗೆಳತಿ ಮೇಲು ಕೀಳಿನ ಬೇಲಿ ಜಿಗಿದು ಪ್ರೇಮ ಲೋಕದಿ ನಿನ್ನ ಬಿಗಿದು ಮೇಲು ಕೀಳಿನ ಬೇಲಿ ಜಿಗಿದು ಪ್ರೇಮ ಲೋಕದಿ ನಿನ್ನ ಬಿಗಿದು ನೂರು ಮುತ್ತನು ಹೊತ್ತಿ ನಿನಗೆ ನಾನು ಆಗುವೆ ಕಣ್ಣು ನಿನಗೆ ನಾನು ಆಗುವೆ ಕಣ್ಣು ನಿನಗೆ ಗೆಳತಿ ಓ ಗೆಳತಿ ಅಪ್ಪಿಕೋ ಎನ್ನ ಅಪ್ಪಿಕೋ ಬಾಳೆಲ್ಲ ಎನ್ನ ತಪ್ಪಿಕೋ ಗೆಳತಿ ಓ ಗೆಳತಿ ಬಾಳ ಚೆಲುವನು ಉಂಡು ನಾವು ದೂರ ಪಯಣವ ಮಾಡಬೇಕು ಬಾಳ ಚೆಲುವನು ಉಂಡು ನಾವು ದೂರ ಪಯಣವ ಮಾಡಬೇಕು ಬರುವ ಸಂಕಟ ಎಲ್ಲ ಮರೆತು ಸಾವು ನೋವನು ಮೀರಬೇಕು ಸಾವು ನೋವನು ಮೀರಬೇಕು ಗೆಳತಿ ಓ ಗೆಳತಿ ಗೆಳತಿ ಓ ಗೆಳತಿ ಅಪ್ಪಿಕೋ ಎನ್ನ ಅಪ್ಪಿಕೋ ಅಪ್ಪಿಕೋ ಎನ್ನ ಅಪ್ಪಿಕೋ ಬಾಳೆಲ್ಲ ಎನ್ನ ತಪ್ಪಿಕೋ ಗೆಳತಿ ಓ ಗೆಳತಿ ಗೆಳತಿ ಓ ಗೆಳತಿ ಧನ್ಯವಾದಗಳು. ನಮ್ಮ ಮಂಗಳೂರಿನ ದಿನೇಶ್ ಕಾಮತ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಕಾಮತ್ರೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಮಂಜಣ್ಣ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಈಶ್ವರ್ ಸೂಪರ್ ಸರ್ ಅಂತ ಹೇಳ್ತಾ ಇದ್ದೀರಾ. ಉಮೇಶ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದೆ. ಹಾಯ್ ನಮಸ್ಕಾರ ಶುಭವಾಗಲಿ ಅಂತ ಇದ್ದೀರಾ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಆರಾಧನಾ ಅವರು ಕೂಡ ನಮ್ಮ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಮೇಡಮ್ ಆರಾಧನಾ ಮೇಡಮ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ಸೂಪರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಹಾಗೆ ನಮ್ಮ ಮತ್ತೊಬ್ಬರು ಗಾಯನ ಮಿತ್ರರಾದಂಥ ರಾಮಕೃಷ್ಣ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಸೂಪರ್ 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 ಸರ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಾನು ಈಗ ಒಂದು ಪ್ರಯತ್ನ ಅಂತ ಪಡ್ತಾ ಇದ್ದೀನಿ ಸರ್, ಅದಂತೂ ಗೊತ್ತಿಲ್ಲ ಹೇಗ್ ಬಂದಿದೆಯೋ ಅಂತ. ಸೊ ನನ್ನ ಒಂದು ಪ್ರಯತ್ನದಲ್ಲಿ ಏನ್ ಸಿಗುತ್ತೋ ಅದು ನನಗೆ ಅನ್ಕೊಂತಾ ಇದ್ದೀನಿ, ನೋಡೋಣ. ಹಾಗೆ ಈಶ್ವರ್ ಅವರು ಸೂಪರ್. ಶಿವಾನಂದ್ ಸರ್ ತುಂಬಾ ಚೆನ್ನಾಗಿ ಹಾಡಿದ್ದೀರಿ, ನನ್ನ ಫೇವರೇಟ್ ಹಾಡು ಕೂಡ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಎ ಜಿ ವೆಂಕಟೇಶ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಸೂಪರ್ ಸಿಂಗಿಂಗ್ ಸರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಗೌರಿ ವಿಜೇಂದ್ರ ಕೀಲರ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಇವರು ಅತ್ಯುತ್ತಮವಾದಂತಹ ಗಾಯಕರು. ಸೊ ಇವ್ರಿಗೂ ಆತ್ಮೀಯ ಸ್ವಾಗತನ ಕೋರ್ತೀನಿ. ಹಾಯ್ ನಮಸ್ತೆ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಗೆ ಉಸಿದೆ ಉಸಿದೆ ಒಡಲನ್ನು ಬಿಟ್ಟು ಹೋದೆಯ ಹಾಡನ್ನ ಹಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಕೇಳ್ತೀನಿ ಸರ್. ನಮ್ಮ ಗಾಯಕರು ಗಾಯನ ಮಿತ್ರರಾದ ಈಶ್ವರ್ ಅವ್ರಿಗೆ ಏನಾದ್ರು ಬಂತು ಅಂದ್ರೆ ಖಂಡಿತ ಹಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮನ ಕೊನೆಯವರೆಗೂ ನೋಡ್ಬೇಕು. ನೀವೆಲ್ಲರ ಪ್ರೋತ್ಸಾಹ ಇದ್ರೆ, ನೀವು ನೋಡುಗರಿದ್ರೆ ಕೇಳುಗರಿದ್ರೇನೆ ನಮ್ಗೆ ಹಾಡುವ ಒಂದು ಸ್ಫೂರ್ತಿ ಇದ್ದೇ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಮುಂದಿನ ಹಾಡು ನಮ್ಮ ಈಶ್ವರ್ ಅವರ ಧ್ವನಿಯಲ್ಲಿ
ಇವತ್ತು ಮಳೆ ಯಾಕೆ ಜೋರಾಗಿ ಬಂತು ಅಂತ ನನಗೆ ಇವತ್ತು ಗೊತ್ತಾಯ್ತು. ನಮ್ಮ ಟೆಕ್ನಿಕಲ್ ಹೆಡ್ ಆದಂತ ನಮ್ಮ ರಾಘವೇಂದ್ರ ಸರಳಯ್ಯ ಅವರು ನಾನು ಒಂದು ಹಾಡ್ತೀನಿ ಸರ್ ಅಂತ ಅಂದ್ರು. ಮೇಡಮ್ ನೋಡ್ರಿ ನೀವಿದ್ದಾಗ ಹಾಡಲ್ಲ ಅಂತಾರೆ, ಈಗ ನೀವ್ ಇಲ್ದೇ ಇರ್ಬೇಕಾದ್ರೆ ನಾನು ಒಂದು ಹಾಡು ಹೇಳ್ತೀನಿ ಅಂತ ಇದ್ದಾರೆ. ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಅವರ ನೋಡ ಸೌಂಡ್ ಸಿಸ್ಟಮ್ ಜೊತೆಗೆ ಇವತ್ತು ಅವರು ಹೆಂಗ್ ಬೇಕು ಹಂಗ ಹಾಡ್ಲಿಕ್ಕೆ ಒಂದು ಮನ್ಸು ಮಾಡ್ಕೊಂಡ್ಬಿಟ್ಟಿದಾರಲ್ಲ, ಅದು ಖುಷಿ ಆಗ್ತಾ ಇದೆ. ಸೊ ಖಂಡಿತ ಮುಂದಿನ ಹಾಡು ನಮ್ಮ ರಾಘವೇಂದ್ರ ಸರ್ ಅವರ ಧ್ವನಿಯಲ್ಲಿ ಯಾವ ಹಾಡು ಸರ್? 101 ನೆನಪು ಎದೆಯಾಳದಿಂದ. ಓಹೋ, ಮೇಡಮ್ ಅಲ್ಲವ್ರೆ ಅನ್ಬಿಟ್ಟು ಇಲ್ಲಿ ಈ ಹಾಡನ್ನ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಎಲ್ಲ ಇದೆಯಲ್ಲ, ಇಲ್ಲ 101 ಅಲ್ಲಿದೆ. ಓಕೆ, ತಗೊಳ್ಳಿ ಸರ್, ಆಲ್ ದಿ ಬೆಸ್ಟ್. 101 ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. 101 ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು, ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. ಒಲವೆಂಬಲತೆಯು ತಂದಂತಹೂ, ಮುಡಿಯೇರಿನಲ್ಲಿ ಮುಡಿಜಾರನೋ. ಕೈಗೂಡಿದಾಗ ಕಂಡಂತ ಕನಸು, ಅದೃಷ್ಟದಾತ ತಂದಂತ ಸೊಗಸು. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. 101 ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂತ ಕೊಂದೆ ಒಂದು, ಎದೆಯಲ್ಲಿ ಉಳಿದೆತ್ತು 301. ಮೂರು ಗಂಟಲ್ಲಿ ಬಾಳನಂಟು, ಕೇಳಿ ಪಡೆದಾಗ ಸಂತೋಷ ಉಂಟು. ನಿಮ್ಮ ಹರುಷದಲ್ಲಿ
ನನ್ನ ಉಸಿರಿರಲಿ ನಿಮ್ಮ ಹರುಷದಲ್ಲಿ ನನ್ನ ಉಸಿರಿರಲಿ ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ ಆನಂದದಿಂದ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಒಬ್ಬೊಬ್ಬ ಹಾಡೇ ಬರಲ್ಲ ಅಂತ ಹೇಳಿದ್ರಿ, ಅತ್ಯುತ್ತಮವಾಗಿ ಹಾಡಿದ್ರಿ. ಧನ್ಯವಾದಗಳು ಸರ್, ತುಂಬಾ ಸೊಗಸಾಗಿ ಹಾಡಿದ್ರಿ. ಹಾಗೆ ನಮ್ಮ ಮತ್ತೊಬ್ಬರು ಗಾಯನ ಮಿತ್ರರಾದಂತಹ ಅಶೋಕ್ ವರ್ಧನ್ ಅವರು ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಿ ಸರ್? ಹಾಗೆ ಮಂಜಣ್ಣ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಮಂಜಣ್ಣ ಅವರು ದಿಸ್ ಇಸ್ ಮೈ ಫೇವರೇಟ್ ಸಾಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಖಂಡಿತ ಸರ್, ಈ ಹಾಡು ಯಾರಿಗೆ ಫೇವರೇಟ್ ಇಲ್ಲ ಹೇಳಿ? ನಿಜವಾಗ್ಲೂ ಅವತ್ತಿನ ದಿನಕ್ಕೆ ನಾವೆಲ್ಲ ಫಿದಾ ಆಗ್ಬಿಟ್ಟಿದ್ದಂತ ಹಾಡು ಇದು. ನಿಜವಾಗ್ಲೂ ಖುಷಿನೇ ಆಯಿತು. ನಮ್ಮ ರಾಘವೇಂದ್ರ ಸರ್ ಇವತ್ತು ಒಂದು ಒಳ್ಳೆ ಹಾಡನ್ನ ನಮಗಾಗಿ ಹಾಡಿದ್ದಾರೆ, ಕೇಳಿಸಿದ್ದಾರೆ. ಅದನ್ನು ನಿಜವಾಗ್ಲೂ ಖುಷಿ ಆಯಿತು. ಹಾಗೆ ನಮ್ಮ ಮುರುಗನ್ ಸರ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಹಾಯ್ ಸರ್, ಸಿಂಗಿಂಗ್ ಸೂಪರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ತಂಡದ ಮತ್ತೊಬ್ಬರು ಗಾಯಕರಾದಂತ ನಮ್ಮ ಮಂಜುನಾಥ್ ರಾಮಯ್ಯ ಅವರು ಹಾಯ್ ಹಲೋ ನಮಸ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಅನ್ಕೋತಾ ಇದೆ ಏನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ನಮ್ಮ ಮಂಜುನಾಥ್ ಅವ್ರಿಗೂ ರಾಮಯ್ಯ ಅವರು ಅಂತ ಅಂದೆ. ರಾಘವ್ ಸರ್ ಜೈ 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 ಅಂತ ಇದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನರೇಂದ್ರ ಗೀತಾ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಮೇಡಮ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಶಿವಾನಂದ್ ಸರ್ ಸೂಪರ್, ಆಲ್ ದಿ ಬೆಸ್ಟ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರ ಈ ಪ್ರೀತಿ ಪ್ರೋತ್ಸಾಹಕ್ಕೆ ನಾನು ನಿಜವಾಗ್ಲೂ ಸದಾ ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನಿಮ್ಮೆಲ್ಲರ ಒಂದು ಖುಷಿಗೋಸ್ಕರ ನಮ್ಮ ಒಂದು ಈ ವೇದಿಕೆ ನಡೀತಾ ಇದೆ. ನಿಜವಾಗ್ಲೂ ನಿಮ್ಮೆಲ್ಲರ ಈ ಪ್ರೋತ್ಸಾಹ ನಮಗೆ ಸದಾಕಾಲ ಹೀಗೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ದು ಮುಂದಿಂದ ನಾನೇ ಹಾಡ್ಲಾ? ಇದು ನಲಿವ ಅದೇ ಹಾಕಿ. ಹಾಗೆ ಕಮೆಂಟ್ ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಸರ್ ಒಂದು ವೆಂಕಟೇಶ್ ವೆಂಕಟೇಶ್ ಅವರು ನೀ ಬಂದರೆ ಅಂತ ಕೇಳಿದ್ರಿ. ಸರ್ ಇವತ್ತು ಫೀಮೇಲ್ ಸಿಂಗರ್ ಇಲ್ಲ, ಬರೀ ಸೋಲೋ ಗೀತೆಗಳು, ಮೇಲ್ ಸಿಂಗಿಂಗ್ ಸಾಂಗ್ಸ್ ಇದೆ. ಯಾಕೆಂದ್ರೆ ಮೇಡಮ್ ಅವರು ಅವರ ಊರಿಗೆ ಹೋಗಿದ್ದಾರೆ. ಸೊ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಸೋಲೋ ಅಷ್ಟೇ ಹಾಡ್ಕೊಂಡ್ಬಿಡೋಣ ಅಂತ ಹಾಡ್ತಾ ಇದೀವಿ. ಸ್ಕಿಪ್ ಮಾಡೋದು ಬೇಡ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇವತ್ತು ನಮ್ಮ ಗಾಯಕರಿಗೂ ಹುಷಾರಿರ್ಲಿಲ್ಲ ನಮ್ಮ ಈಶ್ವರ್ ಅವ್ರಿಗೆ, ಆದ್ರೂ ನಿಲ್ಸೋದು ಬೇಡ ಅಂತೇಳಿ ಇವತ್ತು ಬಂದಿದ್ದೀವಿ, ಮಾಡ್ತಾ ಇದ್ದೀವಿ. ಸೊ ನಿಮ್ ಅರ್ಥ ಆಗುತ್ತೆ ನಿಮ್ಗೆ, ಇದೊಂದು ಫೇಸ್ಬುಕ್ ಮಾಡ್ಬೇಕಾದ್ರೆ ಎಷ್ಟೆಲ್ಲ ತೊಂದರೆಗಳು ಬರ್ತವೆ ಅಂತೇಳಿ. ಅದರಲ್ಲೂ ಮಳೆ ಕೂಡ ಬರ್ತಾ ಇತ್ತು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ನಾನು ಹಂಗೂ ನಮ್ಮ ರಾಘವೇಂದ್ರ ಸರ್ಗೆ ಹೇಳ್ದೆ, ಆಗ್ಲಿಲ್ಲ ಅಂದ್ರೆ ಬೇಡ ಸರ್, ನಿಮ್ಮ ಮಳೆಲೆಲ್ಲ ನೆನ್ಕೊಂಡು ಬಂದು ಮಾಡೋ ಅಂತ ಅವಶ್ಯಕತೆ ಇಲ್ಲ, ಮುಂದಿನ ವಾರ ಮಾಡೋಣ ಪರವಾಗಿಲ್ಲ, ಮೇಡಮ್ ಇರ್ತಾರೆ ಅಂತ. ಇಲ್ಲ ಸರ್ ಬಂದಿದ್ದೀನಿ, ಬರ್ತೀನಿ, ಅನ್ಕೊಂಡ್ಮೇಲೆ ಆಗ್ಬಿಡ್ಬೇಕು, ಯಾಕೆಂದ್ರೆ ಪೋಸ್ಟರ್ ಎಲ್ಲ ಸರ್ಕ್ಯುಲೇಟ್ ಆಗ್ಬಿಟ್ಟಿದೆ, ಸುಮಾರು ಜನ ನೋಡಿರ್ತಾರೆ. ಬಹಳ ಅವರ ಒಂದು ಏನು ಪ್ರೀತಿಗೆ ನಾವು ಬೆಲೆ ಕಟ್ಲಿಕ್ಕೆ ಆಗಲ್ಲ. ಖಂಡಿತ ಮಾಡ್ಬಿಡೋಣ, ಒಂದು 10-15 ನಿಮಿಷ ಲೇಟ್ ಆಗ್ಬೋದು, ಆದ್ರೂ ಮಾಡೋಣ. ಬಂದು 1 ಅವರ್ ಆಗ್ಲಿ 1.5 ಗಂಟೆ ಆಗ್ಲಿ ಒಂದು ಹಾಡುಗಳನ್ನ ಹಾಡ್ಕೊಂಡ್ಬಿಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಅನ್ಕೊಂಡಿದೀವಿ. ಏನಾದ್ರೂ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಟೈಮು ಆಗ್ಲಿಲ್ಲ ನಮ್ಗೆ, ವರ್ಕ್ದ ನಮ್ಮ ಕೆಲಸದ ಒತ್ತಡದಲ್ಲಿ. ಸೊ ಅಂಥದ್ರಲ್ಲಿ ಇರೋದ್ರೊಳಗೆ ಏನೋ ಆಡೋಣ ಅಂತೇಳಿ ಬಂದಿದ್ದೀವಿ. ಸೊ ನಿಮ್ಮೆಲ್ಲರ ಈ ಪ್ರೀತಿ ಅಭಿಮಾನಕ್ಕೆ ನಾವು ಯಾವತ್ತೂ ಬೆಲೆ ಕಟ್ಲಿಕ್ಕೆ ಆಗಲ್ಲ. ನಿಮ್ಮ ಸಹಕಾರ ನಮಗೆ ಸದಾ ಇದ್ದೇ ಇರುತ್ತೆ ಅನ್ನೋ ಒಂದು ಅಭಿಪ್ರಾಯದೊಂದಿಗೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ನಮ್ಮ ಪೇಜ್ನ ಹೀಗೆ ಫಾಲೋ ಮಾಡಿ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ, ಮುಂದಿನ ಹಾಡು ನನ್ನ ಧ್ವನಿಯಲ್ಲೇ ನಲಿವ ಗುಲಾಬಿ ಹೂವೆ, ಈ ಒಂದು ಹಾಡನ್ನ ನಿಮಗೋಸ್ಕರ ಪ್ರೆಸೆಂಟ್ ಮಾಡ್ತೀನಿ. ನಲಿವ ಗುಲಾಬಿ ಹೂವಿ ಮುಗಿಲ ಮೇಲೆ ನಗುವೆ, ನಲಿವ ಗುಲಾಬಿ ಹೂವಿ ಮುಗಿಲ ಮೇಲೆ ನಗುವೆ, ನಿನಗೆ ನನ್ನಲ್ಲಿ ಒಲವು ಹರಿಯೇ ನನ್ನಲ್ಲಿ ಜಲವು, ನಲಿವ ಗುಲಾಬಿ ಹೂವಿ ಒಲವು ಚೆಲವು ಒಲವು ಚೆಲವು. ಆದಷ್ಟು
ಆದಷ್ಟು ಹೆಚ್ಚೆಚ್ಚು ಶೇರ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸುಳಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ, ಸುಳಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ, ಒಲವಿನ ಬಲೆಯಲ್ಲಿ ಸೆಳೆಯುತ್ತ ಕುಣಿದೆ ಸೊಗಸಾಗಿ ಹಿತವಾಗಿ, ಮನವಾರಿ ಸೇರಲೆಂದೇ ಬಯಕೆ ನೂರಾರು ತಂದೆ, ಬಯಸದೆ ಬಳಿಯಲ್ಲಿ ಸುಳಿಯುತ್ತ ಒಲಿದೆ ಹಿಂದೇಕೆ ದೂರಾದೆ, ಬಯಸದೆ ಬಳಿಯಲ್ಲಿ ಸುಳಿಯುತ್ತ ಒಲಿದೆ ಹಿಂದೇಕೆ ದೂರಾದೆ, ಹೀಗೇಕೆ ಮರೆಯಾದೆ ನಲಿವ ಗುಲಾಬಿ ಹೂವಿ, ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವು, ಹರಿಯೇ ನನ್ನಲ್ಲಿ ಛಲವು, ನಲಿವ ಗುಲಾಬಿ ಹೂವಿ, ಒಲವು ಛಲವು ಒಲವು ಛಲವು. ಸುಮವೇ ನೀ ಬಾಡದಂತೆ ಬಿಸಿಲ ನೀ ನೋಡದಂತೆ, ಸುಮವೇ ನೀ ಬಾಡದಂತೆ ಬಿಸಿಲ ನೀ ನೋಡದಂತೆ, ನೆರಳಲ್ಲಿ ಸುಖದಲ್ಲಿ ನಗುತ್ತಿರು ಚೆಲುವೆ ಎಂದೆಂದು ಎಂದೆಂದು, ತಿರುನಿ ಹಾಯಾಗಿಗೆ ಇರಲಿ ನನಗೆಲ್ಲ ಬೇಗೆ, ಕನಸಲ್ಲಿ ನೋಡಿದ ಸಿರಿಯನ್ನು ಮರೆವೆ ನಿನಗಾಗಿ ನನಗಾಗಿ, ಕನಸಲ್ಲಿ ನೋಡಿದ ಸಿರಿಯನ್ನು ಮರೆವೆ ನಿನಗಾಗಿ ನನಗಾಗಿ, ನಿನಗಾಗಿ ನನಗಾಗಿ, ನಲಿವ ಗುಲಾಬಿ ಹೂವಿ, ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವು, ಹರಿಯೇ ನನ್ನಲ್ಲಿ ಛಲವು, ನಲಿವ ಗುಲಾಬಿ ಹೂವಿ. ಧನ್ಯವಾದಗಳು. ಸೊ ಒಂದು ಪ್ರಯತ್ನ ಪಟ್ಟೆ. ಕಾಮೆಂಟ್ಸ್. ಜನಾರ್ದನ್ ಬಾಬು ಅವರು, ಇವರು ಅತ್ಯುತ್ತಮವಾದಂಥ ಗಾಯಕರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಯ್ ಸರ್ ನಮಸ್ಕಾರ ಅಂತ ಇದ್ದೀರಾ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಮಂಜುನಾಥ ರಾಮಯ್ಯ ಅವರು ಕೂಡ ಸಪ್ತಸ್ವರ ನಾಯಕರಿಗೆ ಗಾಯಕರಿಗೆ ಎಲ್ಲರಿಗೂ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹಾಗೆ ನಮ್ಮ ರಾಘವ್ಗೆ ಜೈ ಜೈ ಅಂತ ಹೇಳ್ತಾ ಇದ್ದೀರಾ. ಮಂಜುನಾಥ ರಾಮಯ್ಯ ಅವರು, ನಾನು ಕೊರಟಗೆರೆಗೆ ಹೋಗಿದ್ದೀನಿ, ಡ್ರೈವಿಂಗ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಓಕೆ ಓಕೆ, ಪರವಾಗಿಲ್ಲ ಸರ್, ಪರವಾಗಿಲ್ಲ. ನೀವು ನಿಮ್ಮ ಕೆಲಸನ ಮುಗಿಸ್ಕೊಳ್ಳಿ. ಡ್ರೈವಿಂಗ್ ಮಾಡ್ತಾ ನೀವು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದೀರಾ, ಆದ್ರೆ ಅಷ್ಟು ಸೇಫ್ ಅಲ್ಲ. ಆ ಕಾರ್ಯಕ್ರಮ ಬೇಕಿದ್ರೆ ನೆಕ್ಸ್ಟ್ ನಮ್ಮ ಕಾರ್ಯಕ್ರಮ ಮುಗಿದ್ಮೇಲೆ ನೀವು ಅದನ್ನ ಟೆಲಿಕಾಸ್ಟ್ ಆಗಿರುತ್ತೆ, ಅದನ್ನ ನೋಡ್ಬೋದು. ದಯವಿಟ್ಟು ನಿಮ್ಮ ಸೇಫ್ಟಿ ಡ್ರೈವಿಂಗ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಹಾಗೆ ಸೋನು ಅವರು ಕೂಡ, ಸೋನು ಎಸ್ ಅವ್ರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದೆ. ಹಾಯ್ ಸರ್ ಜಿ, ಮ್ಯಾಮ್ ಜಿ, ಗುಡ್ ಈವ್ನಿಂಗ್, ಗುಡ್ ಸಾಂಗ್, ನೈಸ್ ವಾಯ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀನಿ. ಹಾಗೆ ನೈಸ್ ಅಂತ ಕೂಡ ಹೇಳ್ತಾ, ಹಾಗೆ ನಮ್ಮ ಸ್ವರ ಸಂಭ್ರಮದ ಅಡ್ಮಿನಾದಂತ ರಾಜೇಂದ್ರ ಸರ್ ಅವರು ವಾವ್ ಸೂಪರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು, ವೆರಿ ನೈಸ್ ಸಿಂಗಿಂಗ್ ಸಂಪ್ರದಾಪಕರೇ ಅಂತ ಇದ್ದೀರಾ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ನಮ್ಮ ಸ್ವರ ಸಂಭ್ರಮದ ಅಡ್ಮಿನ್ ಆದಂತ ರಾಜೇಂದ್ರ ಸರ್ ಅವರಿಗೆ. ಒಂದು ಪ್ರಕಟಣೆ, ನಮ್ಮ ಮತ್ತೊಂದು ಬಳಗ ಸ್ವರ ಸಂಭ್ರಮ, ಇದು ನೆಲಮಂಗಲದ ದಾಸನಪುರದಿಂದ ಪ್ರತಿ ಸೋಮವಾರ ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ಫೇಸ್ಬುಕ್ ಲೈವ್ ಕಾರ್ಯಕ್ರಮ. ಅದನ್ನ
ನಮ್ಮ ಸಂಸ್ಥಾಪಕರಾದಂಥ ರಾಜೇಂದ್ರ ಸರ್ ಅವರು ಪ್ರತಿ ಸೋಮವಾರ 6:30ಗೆ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾರೆ, ಏನು ಪ್ರಸಾರ ಮಾಡ್ತಾರೆ, ಕ್ಷಮೆ ಇರಲಿ, ಪ್ರಸಾರ ಮಾಡ್ತಾರೆ. ಸೊ ಅಲ್ಲಿ ಅಕ್ಕಪಕ್ಕದಲ್ಲಿ ಹಾಡುವಂತ ಗಾಯಕರು ಯಾರಾದರೂ, ನೆಲಮಂಗಲದ ಹಾಸುಪಾಸಿನಲ್ಲಿ ಹಾಡುವಂತ ಗಾಯಕರು ಯಾರಾದರೂ ಇದ್ರೆ ಖಂಡಿತ ಆ ಒಂದು ವೇದಿಕೆನ ನೀವು ಬಳಸ್ಕೋಬಹುದು. ಯಾಕೆಂದ್ರೆ ಅವರು ನಿಜವಾಗ್ಲೂ ಕಲಾಪ್ರೇಮಿ, ಅಂತ ಸಹೃದಯ ಇರುವಂತ ಒಬ್ಬ ವ್ಯಕ್ತಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ಯಾರೇ ಗಾಯನ ಮಿತ್ರರಿದ್ರೆ ಅಲ್ಲಿ ಹಾಡಬೇಕು ಅನ್ನೋ ಒಂದು ಹಂಬಲ ಇತ್ತು ಅಂದ್ರೆ, ನಿಮ್ಮ ಧ್ವನಿಗಳು ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾರೋ ನಂಬರ್ಗೆ ನೀವು ಕಾಲ್ ಮಾಡಿ ಮಾತಾಡ್ಬೋದು. ಇಲ್ಲ ಅವ್ರ ನಂಬರ್ ಬೇಕಿದ್ರೆ ನಾವೇ ಕೊಡ್ತೀವಿ. ನಿಜವಾಗ್ಲೂ ನೀವು ಅವ್ರನ್ನ ಭೇಟಿ ಆದ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಒಳ್ಳೆ ಮನುಷ್ಯರು ಅಂತ ಹೇಳಿ, ಅಂತ ಒಳ್ಳೆ ಗುಣಗಳಿದೆ. ಸೊ ನಿಮ್ಮಲ್ಲಿ ಯಾರಾದರೂ ಹಾಡುವ ಇಚ್ಛೆ ಇತ್ತು ಅಂತಂದ್ರೆ ಖಂಡಿತ ನೀವು ಆ ವೇದಿಕೆಯನ್ನ ಬಳಸ್ಕೋಬಹುದು. ನಮ್ದು ರಾಜರಾಜೇಶ್ವರಿ ನಗರದಿಂದ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಸೊ ಇಲ್ಲಿ ಯಾರಾದರೂ ಅಕ್ಕಪಕ್ಕದಲ್ಲಿ ಇದ್ರೆ ಖಂಡಿತ ನಿಮ್ಮ ಈ ಒಂದು ವೇದಿಕೆಯನ್ನ ಬಳಸ್ಕೋಬಹುದು. ನೆಲಮಂಗಲದ ಆಸುಪಾಸಿನಲ್ಲಿ ಇತ್ತು ಅಂದ್ರೆ ಸ್ವರ ಸಂಭ್ರಮದ ಪೇಜ್ನ ಯೂಸ್ ಮಾಡ್ಕೊಬಹುದು. ಹಾಗೆ ನಮ್ಮ ಮಂಗಳೂರಿನಿಂದ ದಿನೇಶ್ ಕಾಮತ್ ಅವರ ಪೇಜ್ ಕೂಡ ಪ್ರತಿ ಶುಕ್ರವಾರ ಪ್ರಸಾರ ಆಗುತ್ತೆ. ಸೊ ಆ ಕಾರ್ಯಕ್ರಮ ಮಂಗಳೂರಿಂದ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನಿಜವಾಗ್ಲೂ ಒಬ್ಬ ಅಂಧ ಕಲಾವಿದರು ಒಂದು ಫೇಸ್ಬುಕ್ ಲೈವ್ ಮಾಡ್ತಾ ಒಳ್ಳೊಳ್ಳೆ ಹಾಡುಗಳನ್ನ ನಿಮಗೋಸ್ಕರ ಹಾಡಿ ರಂಜಿಸ್ತಾ ಇದ್ದಾರೆ. ಬಂದಿದ್ದಾರೆ ಅವರು ಕೂಡ ಕಾರ್ಯಕ್ರಮ ಪ್ರಸಾರ ಮಾಡ್ತಾರೆ ಪ್ರತಿ ಶುಕ್ರವಾರ. ಸೊ ನೀವು ಅವರಿಗೆ ಒಂದು ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಎ.ಜಿ. ವೆಂಕಟೇಶ್ ಅವರು ನಾ ಹಾಡಲು ನೀವು ಹಾಡಬೇಕು, ಹಾಡನ್ನು ಹಾಡಿ ಅಂತ ಇದ್ದಾರೆ. ಖಂಡಿತ ಸರ್, ಮುಂದಿನ ಭಾಗದಲ್ಲಿ ಹಾಡ್ತೀವಿ. ಹಾಗೆ ಸೋನು ಸರ್ ಜಿ ಲಿಟಲ್ ಜೋಶ್ ಇರ್ಲಿ, ಏನ್ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸರ್. ಹಾಗೆ ನಮ್ಮ ಸ್ವರ ಸಂಭ್ರಮದ ಅಡ್ಮಿನ್ ರಾಜೇಂದ್ರ ಸರ್ ಅವರು ಸೌಂಡ್ ಕ್ವಾಲಿಟಿ ಸೂಪರ್, ಹ್ಯಾಟ್ಸ್ ಆಫ್ ಟು ರಾಘವ ಸರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಜೂನಿಯರ್ ಜಾನ್ಕಮ್ಮ ಎಲ್ಲಿ ಅಂತ ಇದ್ದಾರೆ, ನಿಮ್ಗೆ ಗೊತ್ತು ಜೂನಿಯರ್ ಜಾನ್ಕಮ್ಮ ಕಾರವಾರದಲ್ಲಿ ಅಂತ, ಅವರು ತಾಯಿ ಮನೆಗೆ ಹೋಗಿದ್ದಾರೆ. ಸೊ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಬರೀ ಸೋಲೋ ರೌಂಡ್ಸ್ ಮಾಡ್ತಾ ಇದ್ದೀವಿ. ರುದ್ರಪ್ಪ ವಿ ಸೋಮಣ್ಣನ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸೂಪರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತಾ ಮುಂದಿನ ಹಾಡನ್ನ ನಮ್ಮ ಈಶ್ವರ್ ಅವರ ಕಂಠಸಿರಿಯಲ್ಲಿ ಕೇಳೋಣ. ಉಸಿರೇ ಉಸಿರೇ ಒಡಲನ್ನು ಬಿಟ್ಟು ಹೋದೆಯ, ಒಂದು ರಿಕ್ವೆಸ್ಟ್ ಸಾಂಗ್ ಕೇಳಿದ್ರಿ. ಇವರು ಯಾರೋ ಒಬ್ರು ಇದರಿಂದ ಹೊಸಪೇಟೆಯಿಂದ ಕೇಳಿದ್ರು ಅವರು. ಸರ್ ನೀವು ಒಂದು ಕಮೆಂಟ್ ಅಲ್ಲಿ ಕಳಿಸಿದ್ರಿ ಒಂದು ರಿಕ್ವೆಸ್ಟ್ ಸಾಂಗ್ ಉಸಿರೇ ಉಸಿರೇ ಹಾಡ್ಬೋದಾ ಅಂತ. ಖಂಡಿತ ನಮ್ಮ ಈಶ್ವರ್ ಅವರು ಹಾಡ್ತಾರೆ. ನಾವು ಇದರಲ್ಲಿ ನಮ್ಮ ಲೈವ್ ಅಲ್ಲಿ ಇದ್ರೆ ಊರಿಗೆ ಹೋಗಿದ್ದೆ ಸರ್ ಅಂತ ಯಾರೋ ಹಾಕ್ತಾ ಇದ್ದಾರೆ. ಓಕೆ ಇರ್ಲಿ, ನಮ್ಮ ಇಂಟರ್ನಲ್ ಆಗ್ತಾ ಇದೆ. ಗೌರಿ ವಿಜೇಂದ್ರ ಕೀಲಾರ್ ಅವರು ಉಸಿರೇ ಉಸಿರೇ ಒಡಲನ್ನು ಬಿಟ್ಟು ಹೋದೆ ಅಂತ ಕೇಳಿದ್ರೆ ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಕೋರಿಕೆ ಹೇಗಿದ್ದೆ ನಮ್ಗೆ ಆಗ್ತಾ ಇದ್ದಾರೆ. ಸೊ ಕಾರ್ಯಕ್ರಮದಲ್ಲಿ ವೀಕ್ಷಣೆ ಇದ್ದೆ ಕಮೆಂಟ್ ಮುಖಾಂತರ ತಿಳಿಸಿ ಪ್ರೆಸೆಂಟ್ ಇದ್ದೀನಿ ಅಂತ ಹೇಳ್ತಾ ಮುಂದಿನ ಹಾಡು ನಮ್ಮ ಈಶ್ವರ್ ಅವರ ಧ್ವನಿಯಲ್ಲಿ ನಿಮಗಾಗಿ ಉಸಿರೇ ಉಸಿರೇ ಒಡಲನ್ನು ಬಿಟ್ಟು ಹೋದೆಯ. ಹಲೋ, ಗೌರಿ ವಿಜಯೇಂದ್ರ ಕಿಲಾರ್ ಅವರು ಒಂದು ರಿಕ್ವೆಸ್ಟ್ ಗೀತೆ ಕೇಳಿದ್ದೀರಾ. ಆದಷ್ಟು ಪ್ರಯತ್ನ ಪಡ್ತೀನಿ, ಹೇಗೆ ಬರುತ್ತೋ ಗೊತ್ತಿಲ್ಲ, ದಯವಿಟ್ಟು ಎಲ್ಲಾದ್ರೂ ತಪ್ಪಿದ್ರೆ ಕ್ಷಮಿಸಬೇಕು. ಉಸಿರೇ ಉಸಿರೇ ಒಡಲನು ಬಿಟ್ಟು ಹೋದೆಯ, ಉಸಿರೇ ಉಸಿರೇ ಒಡಲನು ಬಿಟ್ಟು ಹೋದೆಯ, ಉಸಿರೇ ಉಸಿರೇ ಒಡಲನು ಬಿಟ್ಟು ಹೋದೆಯ,
ನನ್ನ ಬಾಳಿನ ಜ್ಯೋತಿಯಾಗಿ ನನ್ನ ಪ್ರೇಮದ ಮೂರ್ತಿಯಾಗಿ ನನ್ನ ಪ್ರಾಣದ ಪ್ರಾಣವಾಗಿ ಎಲ್ಲಿ ಹೋದೆ ದೂರವಾಗಿ ಚೆಲುವೆ ಒಲವೇ ಚೆಲುವೆ ಒಲವೇ ಉಸಿರೇ ಹಗಲೋ ಇರುಳೋ ಅರಿಯದೆ ಹೋದೆ ಚಿಂತೆಯ ಭಾರ ತಾಳದೆ ನೊಂದೆ ಹಗಲೋ ಇರುಳೋ ಅರಿಯದೆ ಹೋದೆ ಚಿಂತೆಯ ಭಾರ ತಾಳದೆ ನೊಂದೆ ಕಣ್ತುಂಬ ನೋಡದೇನೆ ಸವಿ ಮಾತು ಆಡದೇನೆ ನೋವೆಲ್ಲ ಮರೆಯದೇನೆ ಈ ಜೀವ ಉಳಿಯುವುದೇನೆ ಚೆಲುವೆ 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 ಒಲವೇ ಉಸಿರೇ ಉಸಿರೇ ಒಡಲನು ಬಿಟ್ಟು ಹೋದೆಯಾ ಮುಗಿಲೇ ಕರಗಿ ಅಳುತ್ತಿರುವಾಗ ಹೃದಯವು ನೊಂದು ಕೂಗಿರುವಾಗ ಮುಗಿಲೇ ಕರಗಿ ಅಳುತ್ತಿರುವಾಗ ಹೃದಯವು ನೊಂದು ಕೂಗಿರುವಾಗ ನನ್ನ ಮಾತು ಕೇಳದೇನೆ ನನ್ನ ನೆನಪು ಬಾರದೇನೆ ನಮ್ಮ ಪ್ರೇಮ ಮರೆಯುತ್ತೇನೆ ನನ್ನ ಸ್ನೇಹ ಬೇಡವೇನೆ ಚೆಲುವೆ 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 ಉಸಿರೇ ಉಸಿರೇ ಒಡಲನು ಬಿಟ್ಟು ಹೋದೆಯಾ ಉಸಿರೇ ಉಸಿರೇ ಒಡಲನು ಬಿಟ್ಟು ಹೋದೆಯಾ ಧನ್ಯವಾದಗಳು ಸರ್. ಒಂದು ಕೋರಿಕೆಯ ಗೌರಿ ಕಿಲಾರ್ ಅವ್ರಿಗೆ ತಲುಪಿದೆ ಅಂತ ಅನ್ಕೊಳ್ತೀನಿ ಸರ್, ಕಮೆಂಟ್ಸ್ ಮುಖಾಂತರ ತಿಳಿಸ್ಬೇಕು. ಹಾಗೆ ಅನು ಮ್ಯೂಸಿಕ್ ಅಕಾಡೆಮಿಯ ಸಂಸ್ಥಾಪಕರಾದಂತಹ ಶಾಕೇಶಮ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಹಾಗೆ ಅವರು ಅವರ ಬಿಸಿ ಶೆಡ್ಯೂಲ್ ನಾಗ್ಪುರಲ್ಲಿ ಒಂದು ಮೀಟಿಂಗ್ ಅಲ್ಲಿ ಇದ್ದಾರೆ. ಅಂಥದ್ರಲ್ಲೂ ನಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ನಮಗೆ ಗ್ರೀಟಿಂಗ್ಸ್ ನ ಕಳಿಸಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಪ್ರೋಗ್ರಾಮ್ ಫ್ರಮ್ ನಾಗ್ಪುರ್ ಅಂತ ಹೇಳ್ತಾ, ಮಂಜಣ್ಣ ಅವರು ಕೂಡ ಸೂಪರ್ ಸಾಂಗ್ ಸೆಲೆಕ್ಟೆಡ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಮಂಜಣ್ಣ, ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸ್ವರ ಸಂಭ್ರಮದ ಆದ್ಮೇಲೆ ರಾಜೇಂದ್ರ ಸರ್ ಸಾಕಷ್ಟು ಸ್ಟಿಕರ್ಸ್ ನ ಕಳಿಸ್ತಾ ಇದ್ದಾರೆ. ಸುಮಾ ಮೇಡಮ್ ಅವರು ಸಾಕಷ್ಟು ಸ್ಟಿಕರ್ಸ್ ನ ಕಳಿಸೋದ್ರ ಜೊತೆಗೆ ಎಕ್ಸಲೆಂಟ್ ಸಿಂಗಿಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಮುಂದಿನ ಹಾಡು ನನ್ನ ಧ್ವನಿಯಲ್ಲಿ ರಾಮಾಚಾರಿ ಚಿತ್ರದ ನಮ್ಮೂರ ಐವರಾಣಿ ಕಲ್ಯಾಣವಂತೆ.
ಇಲ್ಲ ಅಂದರೆ ಇದನ್ನು ಹಾಕ್ಬಿಡಿ ಸರ್, ಚೆಕ್ ಮಾಡೋಣ. ನೀನಾಡು ಮಾತೆಲ್ಲ ಚಂದ, ರಾಜ್ಕುಮಾರ್ದು ವಸಂತ ಗೀತೆ ಚಿತ್ರದ ಈ ಒಂದು ಹಾಡು ಇದೆ ಇರಬೇಕು. ಆದಷ್ಟು ಹೆಚ್ಚೆಚ್ಚು ಕಾರ್ಯಕ್ರಮನ ಶೇರ್ ಮಾಡುವ ಮುಖಾಂತರ ಆಗಲ್ಲ. ಬೇಡ ಸುಮ್ಮನೆ ಸರ್. ಕ್ಷಮೆ ಇರಲಿ, ಹುಡುಕ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಪ್ರೋಗ್ರಾಮ್ ಕೋಆರ್ಡಿನೇಟ್ರು ಅನುಪಸ್ಥಿತಿಯಲ್ಲಿ ಅವರು ನಮಗೆಲ್ಲ ರೆಡಿ ಮಾಡಿ ಇಟ್ಟಿರ್ತಾ ಇದ್ರು. ನಾವು ಬಂದಿದ ತಕ್ಷಣ ಹಾಡೋದನ್ನ ಮಾಡ್ತಾ ಇದ್ವಿ. ಈಶ್ವರ್ ಅವರು ಅದ್ಭುತವಾದ ಗಾಯನ, ಮುರುಗನ್ ಅವರು, ಆದರೆ ಮೂಲ ಗಾಯಕರ ಧ್ವನಿಯ ಅನುಕರಣೆ ಮಾಡದೆ ಸ್ವಂತ ಧ್ವನಿಯಲ್ಲಿ ಹಾಡಿದರೆ ನೈಜವಾಗಿ ಇರುತ್ತಿತ್ತೇನೋ ಅನಿಸಿತ್ತು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸರ್, ಮುಂದಿನ ಇದರಲ್ಲಿ ಹಾಗೆ ಹಾಡ್ತಾರೆ. ಹಾಗೆ ಅರುಣ್ ಶೆಟ್ಟಿ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ, ಸೂಪರ್ ಅಂತ ಕೂಡ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು. ಹಾಗೆ ದೇವರಾಜ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ, ಥ್ಯಾಂಕ್ ಯು. ಹಾಗೆ ದೇವರಾಜ್ ಅವರು ವಾ ವಂಡರ್ಫುಲ್ ಸಿಂಗಿಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು. ಸ್ವರ ಸಂಭ್ರಮ ರಾಜೇಂದ್ರ ಸರ್ ಅವರು ಸೂಪರ್ ಅಂತ ಹೇಳಿ ಹಾಕ್ತಾ ಇದ್ದೀರಾ. ಸೊ ಇನ್ನು ಕಮೆಂಟ್ಸ್ ಯಾವುದಾದ್ರು ಹೋಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ, ನನಗೆಲ್ಲ ಮುಂದೆ ಹೋಗ್ಬಿಟ್ಟಿದೆ, ಕ್ಷಮೆ ಇರಲಿ ಅಂತ ಹೇಳ್ತಾ ಮುಂದಿನ ಹಾಡು ವಸಂತ ಗೀತ ಚಿತ್ರದ ಈ ಒಂದು ಹಾಡು ನನ್ನ ಧ್ವನಿಯಲ್ಲಿ. ಮಾತೆಲ್ಲ ಚಂದ, ನಿನ್ನಿಂದ ಈ ಬಾಳೆ ಹಂದ, ಹೊಯ್ 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 ನಡು ಮಾತೆಲ್ಲ ಚಂದ, ನಿನ್ನಿಂದ ಈ ಬಾಳೆ ಹಂದ. ನನಗಾಗಿ ನೀ ಬಂದೆ, ನಿನಗಾಗಿ ನಾ ಬಂದೆ, ನನಗಾಗಿ ನೀ ಬಂದೆ, ನಿನಗಾಗಿ ನಾ ಬಂದೆ. ಮನ ಹಾಸೆಯ ಕಡಲಾಗಿದೆ, ತನು ಹೂವಿನ ಒಡಲಾಗಿದೆ, ಈ ನಾಡೋ ಮಾತೆಲ್ಲ ಚಂದ, ನಿನ್ನಿಂದ ಈ ಬಾಳೆ ಹಂದ. ಕಂದ ನೀನಂದು ಕಾಣದಾದಾಗ ಬಾಳ ಹಿರುಳಾಯಿತು, ನನ್ನ ಈ ಜೀವ ತಾಳದೆ ನೋವ ಸಾಕು ಸಾಕಾಯಿತು. ಲಲಲಾ
ನೀನು ನನ್ನಿಂದ ದೂರವಾದಾಗ ಕಂದನ ಹುಳಿಯೇನು ಹೂವ ಕಂಪಂತೆ ಗಾಳಿ ಕಂಪಂತೆ ರಾಗದಿಂಪಂತೆ ಸಂಜೆ ಕೆಂಪಂತೆ ನನ್ನಲ್ಲಿಯೇ ಒಂದಾಗಿರು ಈ ದೇಹಕ್ಕೆ ಉಸಿರಾಗಿರು ನೀನಾಡೋ ಮಾತೆಲ್ಲ ಚಂದ ನಿನ್ನಿಂದ ಈ ಬಾಳೆ ಹಂದ ಇಂಥ ಮುದ್ದಾದ ಹೆಣ್ಣು ಮಗುವನ್ನು ಎಂದು ನಾ ಕಾಣೆನು ನಿನ್ನ ಈ ವೇಷ ಮೊದಲು ಕಂಡಾಗ ನಾನೇ ಬೆರಗಾದೆನು ಓಹೋ ದಾಡಿ ಬಿಳುಪಾಗಿ ಬೆನ್ನು ಬಿಲ್ಲಾಗಿ ನಾನು ಮುಗಿಯಾದೆನು ಬೇರೆ ಮಾಡೋದು ಯಾರು ಇನ್ನಿಲ್ಲ ವೇಷ ನಮದೆಂದು ಯಾರು ಹೇಳಲ್ಲ ನಿಮ್ಮಮ್ಮನೆ ಎದುರಾದರೂ ನಮ್ಮಿಬ್ಬರ ಗುರುತಾಗದು ನೀನಾಡೋ ಮಾತೆಲ್ಲ ಚಂದ ನಿನ್ನಿಂದ ಈ ಬಾಳೆ ಹಂದ ನನಗಾಗಿ ನೀ ಬಂದೆ ನಿನಗಾಗಿ ನಾ ಬಂದೆ ನನಗಾಗಿ ನೀ ಬಂದೆ ನಿನಗಾಗಿ ನಾ ಬಂದೆ ಮನಹಾಸೆಯ ಕಡಲಾಗಿದೆ ತನು ಹೂವಿನ ಒಡಲಾಗಿದೆ ನಿನ್ನಡು ಮಾತೆಲ್ಲ ಚಂದ ನಿನ್ನಿಂದ ಈ ಬಾಳೆ ಹಂದ. ಧನ್ಯವಾದಗಳು. ಒಂದು ಪ್ರಯತ್ನ ಪಟ್ಟೆ ವಸಂತ ಗೀತ ಚಿತ್ರದ್ದು ಹಾಗೆ ಕಮೆಂಟ್ ನೋಡೋಣ. ನಮ್ಮ ಸ್ವರ ಸಂಭ್ರಮದ ಅಡ್ಮಿನ್ ರಾಜೇಂದ್ರ ಸರ್ ಅವರು ಸಾಕಷ್ಟು ಸ್ಟಿಕ್ಕರ್ ಕೊಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೀಗೆ ನಿಮ್ಮ ಸಪೋರ್ಟ್ ಸದಾ ಕಾಲ ನಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಗಣರಾಜ್ ಭಟ್ ಅವರು ಕೂಡ ಸೂಪರ್ ಗಾಯನ ಸರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ನನ್ನ ಮತ್ತೊಬ್ಬರು ಆತ್ಮೀಯ ಗೆಳೆಯರಾದಂಥ ಗಾಯಕರಾದಂಥ ಜೂನಿಯರ್ SPB ಅಂತಾನೆ ಖ್ಯಾತಿ ಪಡೆದಿರಂತ ನನ್ನ ಆತ್ಮೀಯ ಮಿತ್ರ ವರುಣ್ ಅವರು ಹಾಸನದಿಂದ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೂಪರ್ ಶಿವಾನಂದ್ ಸರ್, ಸೂಪರ್ ಗಾಯನ ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ಎಕ್ಸಲೆಂಟ್ ಸಿಂಗಿಂಗ್ ಅಂತ ಕೂಡ ಹೇಳ್ತಾ ಇದೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಅಷ್ಟು ದೂರದ ಹಾಸನದಿಂದ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದೀರಿ, ನಿಜವಾಗ್ಲೂ ಬಹಳನೇ ಖುಷಿ ಆಗುತ್ತೆ ನಿಮ್ಮ ಈ ಪ್ರೋತ್ಸಾಹಕ್ಕೆ. ಹೀಗೆ ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಸ್ವರಸಂಭ್ರಮ ನಮ್ಮ ರಾಜೇಂದ್ರ ಸರ್ ಅವರು ಸಾಕಷ್ಟು ಸ್ಟಿಕ್ಕರ್ಸ್ ಕೊಡುವ ಮೂಲಕ ನಮಗೆ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಸುಮಾ ಅವರು ಕೂಡ ವಂಡರ್ಫುಲ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಹೀಗೆ ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡ್ತೀರಿ. ಹಾಗೆ ಟಿ ಮುರುಗನ್ ಅವರು ವಾವ್, ಹಾಡಿಗೆ ಹೇಳಿ ಮಾಡಿಸಿದಂತಿದೆ ನಿಮ್ಮ ಕಂಠಸಿರಿ, ಅದ್ಭುತ ಗಾಯನ ಸರ್, ಅಭಿನಂದನೆಗಳು, ಮೊನ್ನೆ ಸುರುಗೊಳ್ಳುವಂತ ಹಾಡುಗಾರಿಕೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ಸ್ವರಸಮೃದ್ಧ ಅಡ್ಮಿನ್ ರಾಜೇಂದ್ರ ಸರ್, ವಂಡರ್ಫುಲ್ ಸಿಂಗಿಂಗ್ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಮತ್ತೊಬ್ಬರು ನಮ್ಮ ತಂಡದ ಗಾಯಕರಾದಂಥ ಶೇಖರ್ ಆರ್ ಮನೀಶ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ನಾನು ಹೇಳ್ತೀನಿ. ಹಾಗೆ ನಮ್ಮ ವರುಣ್ ಅವರು ನಮ್ಮ ಜೂನಿಯರ್ ಜಾನಕಮ್ಮ ಅಂದ್ರೆ ಸುಮ್ನೆನಾ ಚಿಂದಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಫ್ಯಾಬ್ಯುಲಸ್ ಸಿಂಗಿಂಗ್ ಅಂತ ನಮ್ಮ ಸ್ವರ ಸಮೃದ್ಧ ರಾಜೇಂದ್ರ ಸರ್ ಹೇಳ್ತಾ ಇದ್ದಾರೆ. ಹಾಗೆ ಮೀರಾ ಅಯ್ಯಂಗಾರ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ, ವೆರಿ ಗುಡ್ ಸಿಂಗಿಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಒಂದು ಪ್ರಯತ್ನ ಪಡ್ತಾ ಇದ್ದೀವಿ, ನಿಮ್ಮೆಲ್ಲರ ಈ ಪ್ರೋತ್ಸಾಹಕ್ಕೆ ನಾನು ಸದಾ ಆಭಾರಿಯಾಗಿರ್ತೀನಿ. ಹಾಗೆ ಡಿ ಮುರುಗನ್ ಸರ್ ಅವರು ಕೂಡ ಕಾರ್ಯಕ್ರಮ ನೋಡ್ತಾ ಪ್ರಯತ್ನವಂತೆ ಮೂಲ ಗಾಯನಕ್ಕೆ ಸಮೀಪ ಹಾಡಿದ್ದೀರಿ, ಪ್ರಯತ್ನ ಎಂದು ಸುಳ್ಳು ಹೇಳುತ್ತೀರಿ ಅಂತ ಇದ್ದಾರೆ. ಅದು ನಿಮ್ಮ ಒಂದು ಪ್ರೀತಿ ಸರ್, ನಮ್ಮ ಮೇಲಿರುವಂತ ಒಂದು ಪ್ರೀತಿ ಸರ್. ಆದ್ರೂ ಸಾಲದು, ನಾವು ಏನ್ ಮಾಡ್ತಾ ಇದೀವೋ ಆ ಭಗವಂತನ ಸಮೀಪ ಅಂತೂ ಹೋಗಕ್ಕಾಗ್ಲಿಲ್ಲ. ಅವನ ಆಸುಪಾಸಲ್ಲಿ ಏನಾದ್ರೂ ಕಲಿಯೋದಿತ್ತು ಅಂತಾರೆ ಕಲಿಬಹುದು. ನಾನು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮ್ಮೆಲ್ಲರ ಈ ಪ್ರೀತಿಗೆ ನಾನು ಸದಾ ಆಭಾರಿಯಾಗಿರ್ತೀನಿ. ಹಾಗೆ ಶೇಖರ್ ಅವರು ಕೂಡ ನಮಸ್ತೆ ಶಿವಾನಂದ್ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಮತ್ತೆ ನಮ್ಮ ದಿನೇಶ್ ಕಾಮತ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಹಾಯ್ ಅಂತ ಇದ್ದೀರಾ. ಫಸ್ಟ್ ಬಂದ್ರು, ಆಮೇಲೆ ಹೊರಟೋದ್ರು, ಮತ್ತೀಗ ಎಂಟ್ರಿ ತಗೊಂಡಿದ್ದಾರೆ. ದಿನೇಶ್ ಕಾಮತ್ ಅವರಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮುಂದಿನ ಹಾಡು ಸಿಂಗಾಪುರದಲ್ಲಿ ರಾಜ ಕುಳ್ಳ ಚಿತ್ರದ ಒಂದು ಹಾಡು. ನನ್ನ ಮತ್ತು ಈಶ್ವರ್ ಅವರ ಧ್ವನಿಯಲ್ಲಿ ಈ ಒಂದು ಪ್ರೇಮ ಪ್ರೀತಿ ನನ್ನುಸಿರು ಹಾಡು ಹಾಡ್ತೀವಿ.
ಜೂನಿಯರ್ ಜಾನಕಮ್ಮ ಅಲ್ಲ ಸರ್, ಜೂನಿಯರ್ ರಾಜ್ಕುಮಾರ್ ಅಂತ ಹೇಳಿರೋದು ಅಂದ್ರ ಕಣ್ಣು ಕಾಣಿಸ್ತಾ ಇಲ್ಲ ಈ ವರುಣ್ ಅವರೇ. ಥ್ಯಾಂಕ್ ಯು. ನಿಮ್ಮ ಪ್ರೀತಿಗೆ ನಾನು ಸದಾ ಆಭಾರಿಯಾಗಿರ್ತೀನಿ. ಹಾಗೆ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರಿ. ಆದಷ್ಟು ಹೆಚ್ಚೆಚ್ಚು ಶೇರ್ ಮಾಡುವ ಮುಖಾಂತರ ನಮ್ಮ ಧ್ವನಿಗಳು ನಮ್ಮ ಎಲ್ಲರಿಗೂ ತಲುಪಬೇಕು. ಗಾಯನ ಮಿತ್ರರಿಗೆ, ಗಾಯನ ಮಾಡಬೇಕು ಅನ್ನೋ ಎಲ್ಲ ನನ್ನ ಸ್ನೇಹಿತರುಗಳಿಗೂ ಇದು ಒಂದು ತಲುಪಬೇಕು ಅನ್ನೋ ಒಂದು ಹಂಬಲದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಸಪ್ತಸ್ವರ ಸಂಗಮ ಕರೋಕೆ ಪೇಜ್ನ ನೀವು ಫಾಲೋ ಮಾಡಿ, ಜೊತೆಗೆ ಶೇರ್ ಮಾಡುವ ಮುಖಾಂತರ ಹಾಗೆ ಕಮೆಂಟ್ಸ್ ಮಾಡುವ ಮುಖಾಂತರ ಈ ನಮ್ಮ ಕಲಾವಿದರುಗಳಿಗೆ ನಿಮ್ಮ ಪ್ರೋತ್ಸಾಹ ನೀಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಈಗ ಮುಂದಿನ ಹಾಡು ನನ್ನ ಮತ್ತು ಈಶ್ವರ್ ಅವರ ಧ್ವನಿಯಲ್ಲಿ. ಮೊದಲನೇದಾಗಿ ನನ್ನ ತಂಡದ ಮಿತ್ರರಾದಂತಹ, ನನ್ನ ತಂಡ ಅಂತಾನೆ ಹೇಳ್ಕೊತೀನಿ ಈಗ, ಯಾಕಂದ್ರೆ ಸಪ್ತಸ್ವರ ಸಂಗಮ ಕರೋಕೆ ನನ್ನ ತಂಡ ಕೂಡ ಆಗಿದೆ. ಎಲ್ಲ ನನ್ನ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕರು, ಟೆಕ್ನಿಷಿಯನ್ ಎಲ್ರಿಗೂ, ದೀಪಾ ಮೇಡಮ್, ರಾಘವೇಂದ್ರ ಸರ್ ಮತ್ತು ಶಿವಾನಂದ ಮೂರ್ತಿಗಳು ಮತ್ತು ನನ್ನ ಸಪ್ತಸ್ವರ ಸಂಗಮ ತಂಡದ ಎಲ್ಲ ಸದಸ್ಯ ಮಿತ್ರರು ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಮತ್ತೆ ನಮ್ಮ ಹಾಡನ್ನು ಪ್ರಾರಂಭಿಸ್ತೇವೆ. ಈ ಹಾಡನ್ನ ಲಾಸ್ಟ್ ಮೊಮೆಂಟ್ ಹೇಳಿ ಈಗ ನೋಡಿದ್ವಿ, ತಪ್ಪಾದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದ್ರೆ ಕಿಲಾಡಿ ಜೋಡಿ ಅಂತ ಹಾಕ್ಬಿಟ್ಮೇಲೆ ಸರ್ ಇಬ್ರು ಹಾಡ್ಬೇಕು ಅಂತ ನಮ್ಮ ಟೆಕ್ನಿಕಲ್ ಹೆಡ್ ಶುರು ಮಾಡಿದ್ರು. ಸೊ ಹಂಗಾಗಿ ಇದನ್ನ ಹಾಡ್ತೀವಿ ಸರ್. ಸ್ಕ್ರೀನ್ ಮಾಡ್ತೀವಿ. So what is life? Life is a game. Then sing it, I say. ಪ್ರೇಮ ಪ್ರೀತಿ ನನ್ನ ಸಿರು, ನ್ಯಾಯ ನೀತಿ ನನ್ನ ಸಿರು. ಪ್ರೇಮ ಪ್ರೀತಿ ನನ್ನ ಸಿರು, ನ್ಯಾಯ ನೀತಿ ನನ್ನ ಸಿರು. ಅನ್ಯಾಯ ಕಂಡಾಗ ಸಿಡಿಗುಂಡು ಸಿಡಿದಂತೆ, ಅಪರಾಧಿ ಎಲ್ಲೆಂದು ಹುಡುಕಾಡಿ ಹುಲಿಯಂತೆ ಹೋರಾಡುವ ಬಾ ಓ ಗೆಳೆಯ. ಪ್ರೇಮ ಪ್ರೀತಿ ನನ್ನ ಸಿರು, ನ್ಯಾಯ ನೀತಿ ನನ್ನ ಸಿರು. ಹೂವಂತೆ ಮೃದುವಾಗಬಲ್ಲೆ, ಮುಳ್ಳಂತೆ ಮೊಣಚಾಗಬಲ್ಲೆ, ಹಣ್ಣಂತೆ ಸಿಹಿಯಾಗಬಲ್ಲೆ, ವಿಷದಂತೆ ಕಹಿಯಾಗಬಲ್ಲೆ. ಬಾಳೋದು ಹೇಗೆಂದು ನಾ ಬಲ್ಲೆ, ಆಳೋದು ಹೇಗೆಂದು ಬಲ್ಲೆ. ಪ್ರೀತಿ ಪ್ರೀತಿಗೆ ರೋಷ ರೋಷಕ್ಕೆ ನಮ್ಮ ರೀತಿ ಎನ್ನುವ. So what is life? ಲೈಫ್ ಇಸ್ ಎ ಡ್ಯೂಟಿ. Then perform it, I say.
ಬಾಳು ಎಂದು ಹೂವಲ್ಲ, ಹಾಡು ಎಂದು ಮುಳ್ಳಲ್ಲ, ಕಾಣೋದು ನಿಜವಲ್ಲ, ಮಾತಲ್ಲ ಮುತ್ತಲ್ಲ. ಕಾಲಕ್ಕೆ ತಕ್ಕಂತೆ ಜಗದಲ್ಲಿ ಜನರೆಲ್ಲ ಬಾಳೆಂಬುವ ಈ ಹಾದಿಯಲಿ ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು. ಸವಿಯಾದ ಮಾತಾಡಬಲ್ಲೆ, ಕವಿಯಾಗಿ ನಾ ಹಾಡಬಲ್ಲೆ, ಸಂತೋಷನ ಹಂಚಬಲ್ಲೆ, ನೋವೆಲ್ಲ ನಾನುಂಗಬಲ್ಲೆ, ತಂಗಾಳಿ ನಾನಾಗಿ ಬರಬಲ್ಲೆ, ಬಿರುಗಾಳಿ ನಾನಾಗಬಲ್ಲೆ. ಎಲ್ಲ ನೀನಿರು ಹೇಗೆ ನೀನಿರು ಎಂದು ಸ್ನೇಹದಿಂದಿರು. So what is life? ಲೈಫ್ ಇಸ್ ಎ ಗೇಮ್. Then play it, I say. ಹಗಲು ഇരുಳು ಇರುವಂತೆ, ಸೋಲು ಗೆಲುವು ಜೊತೆಯಂತೆ, ಉಲ್ಲಾಸ ಸಂತೋಷ ಎಂದೆಂದು ಇರದೆಂದು, ಒಂದೇ ಸುಖ ಒಂದೇ ಬಾಳಲ್ಲಿ ಬರದೆಂದು ಈ ಸತ್ಯವಾರಿತಿರುವೆ. ಪ್ರೇಮ ಪ್ರೀತಿ ನನ್ನುಸಿರು. ನ್ಯಾಯ ನೀತಿ ನನ್ನುಸಿರು. Everybody! La 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 la. La 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 la. ಧನ್ಯವಾದಗಳು. ಒಂದು ಪ್ರಯತ್ನ ಪಟ್ವಿ, ಹೇಗ್ ಬಂತು ಅಂತ ಗೊತ್ತಿಲ್ಲ, ಆದ್ರೆ ಪ್ರಯತ್ನ ಅಂತೂ ಇದ್ದೇ ಇದೆ. ಸೊ ನಿಮ್ಮೆಲ್ಲರ ಒಂದು ಪ್ರೀತಿಯ ಸೂಪರ್ ಜೋಡಿ ಸರ್ ಅಂತ ಮಂಜಣ್ಣ ಅವರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ. ಹಾಗೆ ಸೌರ ಸಂಭ್ರಮದ ರಾಜೇಂದ್ರ ಸರ್ ಅವರು ಸೂಪರ್ ಅಂತ ಹೇಳಿ ಸಾಕಷ್ಟು ಏನೋ ಸ್ಟಿಕರ್ಸ್ ಗಳನ್ನ ಕಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ. ಅದ್ಭುತವಾದ ಗಾಯನ ಇಬ್ಬರಿಂದಲೂ, ಶಿವಾನಂದ ಸರ್ ಅಂಡ್ ಈಶ್ವರ್ ಸರ್ ಅಂತ ನಮ್ಮ ಶೇಖರ್ ಅವರು ಕೂಡ ಹಾಕ್ತಾ ಇದ್ದಾರೆ. ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನಾನು ಸಾಮಾನ್ಯವಾಗಿ ಜಾಸ್ತಿ ಹಾಡೋದಿಲ್ಲ ಅಂತದ್ರಲ್ಲಿ ಇವತ್ತು ಏನಾದ್ರೂ ಆಗಿ ಹಾಡಿ ಸರ್, ಇವತ್ತು ಮೇಡಮ್ ಬೇರೆ ಇಲ್ಲ, ನಿಮ್ಮದೇ ಒಂದು ವೇದಿಕೆ ಮಾಡ್ಕೊಂಬಿಡಿ ಇವತ್ತು ಅಂತ ಹೇಳಿ ಈ ನಮ್ಮ ರಾಘವೇಂದ್ರ ನಮ್ಮ ಟೆಕ್ನಿಕಲ್ ಹೆಡ್ ಸುಮ್ಮನೆ ಮಳೆಯಲ್ಲೂ ನೆನ್ಕೊಂಡು ಬಂದು ಇವಾಗ ಕಾರ್ಯಕ್ರಮ ಮಾಡ್ತಾ ಇದೀವಿ. ಆದ್ರೂ 1 hour ಮಾಡ್ಬಿಡೋಣ ಸರ್, ನಿಲ್ಸೋದ್ ಬೇಡ ಅಂತ ಅಂದ್ರು. ಸೊ ಒಂದು ಪ್ರಯತ್ನ ಪಟ್ಟಿದೀವಿ. ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸುಮಾ ಮೇಡಮ್ ಅವರು ಗುಡ್ ಪರ್ಫಾರ್ಮೆನ್ಸ್ ಬೈ ಬೋತ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ಸ್ವರ ಸಂಭ್ರಮದ ರಾಜೇಂದ್ರ ಅವರು ಚೆನ್ನಾಗಿ ಬಂತು ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ಸೋನು ದುರ್ಗ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ನಾ ಬೆಂಕಿ ಅಂತ ಚಿತ್ರ ಅಪೂರ್ವ ಸಂಗಮ ಹಾಡಿ ಸರ್. ಲಾಸ್ಟ್ ಟೈಮ್ ನಾನು ರಿಕ್ವೆಸ್ಟ್ ಸಾಂಗ್ ಹಾಡಲ್ಲೇ ಇಲ್ಲ, ಈ ತರ ಫ್ಯಾನ್ಸ್ ಗಳಿಗೆ ಬೇಜಾರು ಮಾಡಬಹುದಾ? ಇಲ್ಲ ಖಂಡಿತ ಹಾಡ್ತೀವಿ, ಖಂಡಿತ. ನೆಕ್ಸ್ಟ್ ಹಾಡು ಖಂಡಿತ ಒಂದು ಸೋಲೋ ಆದ್ಮೇಲೆ, ಸೋಲೋ ಹಾಡಿದ್ಮೇಲೆ ನೆಕ್ಸ್ಟ್ ಹಾಡಿರ್ತೀವಿ. ನೀವೆಲ್ಲೂ ಹೋಗ್ಬೇಡಿ, ಕಾರ್ಯಕ್ರಮ ಹೀಗೆ ನಮಗೆ ಪ್ರೋತ್ಸಾಹ ಮಾಡ್ತಾರೆ, ನೋಡ್ತಾ ಪ್ರೋತ್ಸಾಹ ಮಾಡಿ. ಹಾಗೆ ಮೀರಾ ಅಯ್ಯಂಗರ್ ಅವರು ಕೂಡ ಎಕ್ಸಲೆಂಟ್ ಸಿಂಗಿಂಗ್ ಬೈ ಬೋತ್ ಆಫ್ ಯು ಸರ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್, ನಿಮ್ಮ ಈ ಪ್ರೀತಿಗೆ ನಾವು ಸದಾ ಆಭಾರಿಯಾಗಿರ್ತೀನಿ. ಹಾಗೆ ವರುಣ್ ಅವರು ಉತ್ತಮ ಗಾನ ಸಂಗಮ, ಇಬ್ಬರು ಟು ಗುಡ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಮುಂದಿನ ಹಾಗೆ ದಿನೇಶ್ ಕಾಮತ್ ಅವರು ಸೂಪರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಸೋನು ದುರ್ಗ ಅವರು ಸೂಪರ್ ಸಿಂಗಿಂಗ್, ವೆಲ್ ಟ್ರೈಡ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಹಾಗೆ ಎಕ್ಸಲೆಂಟ್ ಅಂತ ಹೇಳಿ ನಮ್ಮ ಮುರುಗನ್ ಸರ್ ಅವರು ಎಕ್ಸಲೆಂಟ್ ಸಿಂಗಿಂಗ್ ಬೈ ಬೋತ್ ಆಫ್ ಯು ಅಂತ ಇದ್ದೀರಾ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ಹಾಡು ಇದಾಕಡೆ ಬಂದಾಳು ಬಂದಾಳು. ಈಗ ನನ್ನ ಧ್ವನಿಯಲ್ಲಿ ಇನ್ನೊಂದು ಹಾಡು. ಬ್ಯಾಟ್ರಿ ಡೌನ್ ಆಗ್ತಾ ಇದೆ, ಮೊಬೈಲ್ ಬ್ಯಾಟ್ರಿ, ನನ್ನ ಬ್ಯಾಟ್ರಿನೂ ಡೌನ್ ಆಗ್ತಾ ಇದೆ. ಆಡ್ತೀರಾ? ಆಡಿ. ಸೊ ಒಂದು ನೋಡಿ, ನಮ್ಮ ಟೆಕ್ನಿಕಲ್ ಹೆಡ್ ರಾಘವೇಂದ್ರ ಸರಳೆ ಅವರು ನಾನು ಒಂದು ಹಾಡ್ತೀನಿ ಅಂದ್ಬಿಟ್ಟು ರಾಜ್ಕುಮಾರ್ ಅವ್ರ ಹಾಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಬಾಳುವಂತ ಹೂವೇ ಬಾಡುವ ಆಸೆಗೆ, ಹಾಡುವಂತ ಕೋಗಿಲೆ
ಅಳುವ ಆಸೆ ಏಕೆ. ಈ ಹಾಡನ್ನ ಅವ್ರ ಧ್ವನಿಯಲ್ಲಿ ಕೇಳೋಣ. ನಿಜವಾಗ್ಲೂ ಬಹಳನೇ ಖುಷಿ ಆಗುತ್ತೆ. ಬನ್ನಿ ಸರ್, ಪ್ಲೀಸ್ ಟ್ರೈ ಮಾಡಿ, ತೊಂದರೆ ಇಲ್ಲ. ಬಾಳುವಂತ ಹೂವೆ ಬಾಡುವ ಆಸೆ ಏಕೆ, ಬಾಳುವಂತ ಹೂವೆ ಬಾಡುವ ಆಸೆ ಏಕೆ, ಹಾಡುವಂತ ಕೋಗಿಲೆ ಅಳುವ ಆಸೆ ಏಕೆ, ಕವಲು ದಾರಿಯಲ್ಲಿಯೂ ಸಾಧ್ಯವೇ ಅವಳಿ ದೋಣಿ ಮೇಲೆ ಯಾನ ಯೋಗ್ಯವೇ, ಬಾಳುವಂತ ಹೂವೆ ಬಾಡುವ ಆಸೆ ಏಕೆ, ಹಾಡುವಂತ ಕೋಗಿಲೆ ಅಳುವ ಆಸೆ ಏಕೆ. ಯಾರಿಗಿಲ್ಲ ನೋವು, ಯಾರಿಗಿಲ್ಲ ಸಾವು, ವ್ಯರ್ಥ ವ್ಯಸನದಿಂದ ಸಿಹಿಯು ಕೂಡ ಬೇವು, ಬಾಳುವೊಂದು ಸಂತೆ, ಸಂತೆ ತುಂಬ ಚಿಂತೆ, ಮಧ್ಯಮ ಸನದಿಂದ ಚಿಂತೆ ಬೆಳೆಯುವಂತೆ, ಅಂಕೆ ಇರದ ಮನಸ್ಸನು ದಂಡಿಸುವುದು ನ್ಯಾಯ, ಮೂಗ ಮುಗ್ಧ ದೇಹವ ಹಿಂಸಿಸುವುದು ಹೇಯ, ಸಣ್ಣ ಬಿರುಕು ಸಾಲದೆ ತುಂಬು ದೋಣಿ ತಳ ಸೇರಲು, ಸಣ್ಣ ಅಣಕು ಸಾಲದೆ ತುಂಬು ಬದುಕು ಬರಡಾಗಲು, ಬಾಳುವಂತ ಹೂವೆ ಬಾಡುವ ಆಸೆ ಏಕೆ, ಹಾಡುವಂತ ಕೋಗಿಲೆ ಅಳುವ ಆಸೆ ಏಕೆ. ಕದನದಲ್ಲಿ ಭರವಸೆಗಳು ಬೇಕು, ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು, ಜೀವರಾಶಿಯಲ್ಲಿ ಮಾನವರಿಗೆ ಆದ್ಯತೆ, ನಾವೇ ಮೂಢರಾದರೆ ಜ್ಞಾನಕ್ಕೆಲ್ಲಿ
ರಾಷ್ಟ್ರೀಯತೆ ಇಲ್ಲಿ ಈಸಬೇಕು, ಇದ್ದು ಜಯಿಸಬೇಕು. ನಾಗರಿಕರಾದ ಮೇಲೆ ಸುಗುಣರಾಗಬೇಕು. ನಿನ್ನ ಹಳದಿ ಕಣ್ಣಲ್ಲಿ ಜನರನೇಕೆ ನೀ ನೋಡುವೆ, ಮನದ ಡೊಂಕು ಕಾಣದೆ ಜಗವನೇಕೆ ನೀ ದೂರುವೆ. ಬಾಳುವಂತ ಹೂವೆ ಬಾಡುವ ಆಸೆಯೇಕೆ, ಹಾಡುವಂತ ಕೋಗಿಲೆ ಅಳುವ ಆಸೆಯೇಕೆ. ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ, ಅವಳು ತೋಳಿ ಮೇಲೆ ಯಾನ ಯೋಗ್ಯವೇ. ಬಾಡುವಂತ ಹೂವೆ ಬಾಡುವ ಆಸೆಯೇಕೆ, ಹಾಡುವಂತ ಕೋಗಿಲೆ ಅಳುವ ಆಸೆಯೇಕೆ. ಧನ್ಯವಾದಗಳು. ಒಳ್ಳೆ ಪ್ರಯತ್ನ ಮಾಡೇ ಬಿಟ್ರು ನಮ್ಮ ನೀವು ಆಡ್ತೀರಾ? ತುಂಬಾ ಸೊಗಸಾಗಿ ಆಡಿದಂತ ನಮ್ಮ ರಾಘವೇಂದ್ರ ಸರ್ಗೆ ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ಮತ್ತೊಬ್ಬ ತಂಡದ ಗಾಯಕರಾದಂಥ ಪವನ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಈಶ್ವರಣ್ಣ ನಮಸ್ಕಾರ ಗುರು ಅಂತ ಇದ್ದೀರಾ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಹಾಗೆ ಸೂಪರ್ ಅಂತ ಹೇಳಿ ಸ್ಟಿಕರ್ಸ್ನ ಕಳಿಸ್ತಾ ಇದ್ದಾರೆ ನಮ್ಮ ಪವನ್ ಅವರು. ತೇಜಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಯಾಕಣ್ಣ ನನಗೆ ಕಾಣಿಸ್ತಾ ಇಲ್ವಣ ಬಿಡೋಣ ಅಂತ ಬೇರೆ ಹೇಳ್ತಾ ಇದ್ದೀರಾ. ಮೇಲೆ ಸ್ಕ್ರೋಲ್ ಆಗೋಗಿತ್ತು, ದಯವಿಟ್ಟು ಕ್ಷಮೆ ಇರಲಿ ತೇಜೇಶ್. ಹಂಗೆಂತ ಯಾರ ಮೇಲೂ ಏನು ಸಿಟ್ಟಿಲ್ಲ. ನೀವು ಅದನ್ನೆಲ್ಲ ತಲೆಗೆ ಹಾಕೊಳ್ಬೇಡಿ ಆಯ್ತಾ. ಸ್ಕ್ರೋಲ್ ಮಾಡಿದೆ ಗೊತ್ತಾಗ್ಲಿಲ್ಲ, ಮೇಲೆ ಹೊರಟೋಗಿತ್ತು. ಹಾಗೆ ಸ್ವರ ಸಂಬಂಧ ಮಾಡಿ ರಾಜೇಂದ್ರ ಸರ್ ಅವರು ಸಾಕಷ್ಟು ಸ್ಟಿಕರ್ಸ್ನ ಕೊಡ್ತಾ ನಮಗೆ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಬರಲಿ ನಮ್ಮ ತಾಂತ್ರಿಕ ತಜ್ಞರಿಂದ ಒಂದು ಗಾಯನ ಅಂತ ಶೇಖರ್ ಅವರು ಕೂಡ ಹೇಳ್ತಾರೆ. ಈಗ ಅವ್ರದೇ ಹಾಡು ಕೇಳಿದ್ರಿ. ಹಾಗೆ ಪವನ್ ಅವರು ಮತ್ತೆ ಬಾರೋ ನನ್ನ ಗೆಳೆಯ ದಯವಿಟ್ಟು ಹಾಡಿಸಿ ಸರ್, ನನ್ನ ಗೆಳೆಯ ಉದಯ್ ಕುಮಾರ್ಗೋಸ್ಕರ ಅಂತ ಇದ್ದಾರೆ. ಖಂಡಿತ ಯಾವ ಚಿತ್ರದ್ದು ಅಂತ ಹೇಳ್ಬೋದಾ ಪವನ್? ಈ ಸಾಂಗ್ ಡೆಡಿಕೇಟ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಖಂಡಿತ ಅವ್ರು ಬಂತು ಅಂದ್ರೆ ನಾನು ಖಂಡಿತ ಹಾಡಿಸ್ತೀನಿ ಈಶ್ವರ್ ಕೈಲಿ. ಹಾಗೆ ಸುಮಾ ಮೇಡಮ್ ಅವರು ಕೂಡ ಸಾಕಷ್ಟು ಸ್ಟಿಕರ್ಸ್ ಕೊಡ್ತಾ ನಮಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ವರುಣ್ ಅವರು ನಮ್ಮ ಆತ್ಮೀಯ ಸರಳತೆಯ ತೆರೆಯ ಹಿಂದಿನ ಪ್ರೋತ್ಸಾಹಕರು. ಈ ದಿನ ತೆರೆಯ ಮುಂದೆ ಬಂದು ಗಾಯನವನ್ನು ಪ್ರಸ್ತುತಪಡಿಸಿದ್ದಕ್ಕೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳು. ಹೀಗೆ ಮುಂದುವರಿಯಲಿ ನಿಮ್ಮ ಗಾನ ಪಯಣ ಅಂತ ಕೂಡ ನಮ್ಮ ವರುಣ್ ಅವರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನಾನು ಅದನ್ನೇ ಹೇಳೋದು, ನೀವು ಟೆಕ್ನಿಕಲ್ ಕೆಲಸ ಮಾಡೋದ್ರ ಜೊತೆಯಲ್ಲಿ ನಿಮ್ಮ ಕಂಠಸಿರಿಯನ್ನ ಎಲ್ಲರಿಗೂ ಗುಣಪಡಿಸಿ ಅಂತ ನಾನು ಹೇಳ್ತಾ ಇರ್ತೇನೆ. ಅಂಥದ್ರಲ್ಲಿ ಇವತ್ತು ನೋಡಿ ಅವ್ರ ಮನೆಯವರು ಇಲ್ಲ ಅನ್ನೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ಅದೇನು ಅಂತ ಗೊತ್ತಿಲ್ಲ, ಅದರ ಸೀಕ್ರೆಟ್ ನಾವು ತಿಳ್ಕೋಬೇಕು ಮುಂದಕ್ಕೆ. ಇರ್ಲಿ, ಈಗ ಪರವಾಗಿಲ್ಲ. ಹಾಗೆ ಸುಮಾ ಮೇಡಮ್ ಅವರು ಕೂಡ ಬಹಳಷ್ಟು ಸ್ಟಿಕ್ಕರ್ಗಳನ್ನ ಕೊಟ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ವರುಣ್ ಅವರು ಒಳ್ಳೆಯ ಪ್ರಯತ್ನ ಮುಂದುವರಿಲಿ, ನಿಮ್ಮ ಗಾಯನ ಆಲ್ ದಿ ಬೆಸ್ಟ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಶೇಖರ್ ಅವರು ಕೂಡ ಸೂಪರ್ ಸರ್, ಅದ್ಭುತವಾದ ಗೀತೆ ಆಯ್ಕೆ ಮಾಡಿದಿರಿ, ಒಳ್ಳೆಯ ಪ್ರಯತ್ನ ಅಂತ ಇದ್ದಾರೆ. ಹಾಗೆ ಈಶ್ವರ್ ಅವರು ಕೂಡ ಸೂಪರ್ ರಾಘವೇಂದ್ರ ಸರ್ ಅಂತ ಇದ್ದೀರಾ. ದಿನೇಶ್ ಕಾಮತ್ ಅವರು ಸೂಪರ್ ಅಂತ ಇದ್ದೀರಾ. ಪವನ್ ಅವರು ಇಂದ್ರಜಿತ್ ಚಿತ್ರದಂತೆ ಗೆಳೆಯ ಅನ್ನೋ ಒಂದು ಹಾಡು. ಸೊ ಮುಂದಿನ ಹಾಡು ನಮ್ಮ ಈಶ್ವರ್ ಅವರ ಧ್ವನಿಯಲ್ಲಿ ಗೌರಿ ಚಿತ್ರ 1963ರಲ್ಲಿ ಬಿಡುಗಡೆ ಆದಂತ ಈ ಚಿತ್ರ ನಿಜವಾಗ್ಲೂ ತುಂಬಾ ಒಳ್ಳೊಳ್ಳೆ ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯದ ಗೀತೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ನಮ್ಮ ಪಿ ಶ್ರೀನಿವಾಸ್ ಅವರು ಇದನ್ನ ಮೂಲ ಗಾಯಕರ ಹಾಡನ್ನ ಹಾಡಿದ್ದಾರೆ. ಸೊ ಅಂತ ಹಾಡನ್ನ ಇವತ್ತು ನಮ್ಮ ಈಶ್ವರ್ ಅವರು ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಬನ್ನಿ ಸರ್.
ಇವಳು ಯಾರು ಬಲ್ಲೇನು, ಇವಳ ಹೆಸರ ಹೇಳಲೇನು. ಇವಳು ಯಾರು ಬಲ್ಲೇನು, ಇವಳು ಯಾರು ಬಲ್ಲೇನು, ಇವಳ ಹೆಸರ ಹೇಳಲೇನು, ಇವಳ ಧನಿಗೆ ತಿರುಗಲೇನು. ಇವಳು ಏತಕೋ ಬಂದು ನನ್ನ ಸೆಳೆದಳು. ಇವಳು ಯಾರು ಬಲ್ಲೇನು, ಇವಳ ಹೆಸರ ಹೇಳಲೇನು, ಇವಳ ಧನಿಗೆ ತಿರುಗಲೇನು. ಇವಳು ಏತಕೋ ಬಂದು ನನ್ನ ಸೆಳೆದಳು. ಅಡಿಯ ಮುಟ್ಟ ನೀಳ ಜಡೆ, ಮುಟ್ಟ ನೀಳ ಜಡೆ, ಮುಡಿಯ ತುಂಬ ಹೂವು ಹೆಡೆ. ಇವಳು ಅಡಿಯ ನಿಟ್ಟ ಕಡೆ ಹೆಜ್ಜೆ ಹೆಜ್ಜೆಗೆ ಆ ಓ ಇವಳು ಅಡಿಯ ನಿಟ್ಟ ಕಡೆ ಹೆಜ್ಜೆ ಹೆಜ್ಜೆಗೆ ಒಂದು ದೊಡ್ಡ ಮಲ್ಲಿಗೆ. ಇವಳು ಯಾರು ಬಲ್ಲೇನು, ಇವಳ ಹೆಸರ ಹೇಳಲೇನು, ಇವಳ ದನಿಗೆ ತಿರುಗಲೇನು. ಇವಳು ಏತಕೋ ಬಂದು ನನ್ನ ಸೆಳೆದಳು. ಅಂಗಾಲಿನ ಸಂಜೆಗೆಂಪು, ಕಾಲಿಂದುಗೆ ಗೆಜ್ಜೆ ಇಂಪು. ಮೋಹದ ಮಲ್ಲಿಗೆಯ ಕಂಪು ಕರೆದುದೆನ್ನನು. ಆ ಓ ಮೋಹದ ಮಲ್ಲಿಗೆಯ ಕಂಪು ಕರೆದುದೆನ್ನನು. ನಾನು ಹಿಡಿಯ ಹೋದೆನು, ನಾನು ಹಿಡಿಯ ಹೋದೆನು. ಬಂಗಾರದ ಬೆಳಕಿನೊಳಗೆ ಮುಂಗಾರಿನ ಮಿಂಚು ಬೆಳಗ್ಗೆ ಇಳಗಿಳಿದಿಹ ಮೋಡದೊಳಗೆ ಮೆರೆಯುತ್ತಿದ್ದಳು, ನನ್ನ ಕರೆಯುತ್ತಿದ್ದಳು. ಇವಳು ಯಾರು ಬಲ್ಲೇನು, ಇವಳ ಹೆಸರ ಹೇಳಲೇನು, ಇವಳ ದನಿಗೆ ತಿರುಗಲೇನು. ಇವಳು ಏತಕೋ ಬಂದು ನನ್ನ ಸೆಳೆದಳು. ಥ್ಯಾಂಕ್ ಯು. ಧನ್ಯವಾದಗಳು. ನಿಜವಾಗ್ಲೂ ತುಂಬಾ ರೆಟ್ರೋ ಸಾಂಗ್ ಅಂತಾನೆ ಹೇಳ್ಬೋದು. ತುಂಬಾ ಅದ್ಭುತವಾಗಿ ಆಡಿದಂತ ನಮ್ಮ ಈಶ್ವರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಹಾಗೆ ದಿನೇಶ್ ಕಾಮತ್ ಅವರು ಸೂಪರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಸ್ವರ ಸಂಭ್ರಮದ ಅಡ್ಮಿನ್ ರಾಜೇಂದ್ರ ಸರ್ ಅವರು ಸೂಪರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಪವನ್ ಅವರು ಇಂದ್ರಜಿತ್ ಚಿತ್ರದ್ದು ಅಂತ ಕೇಳ್ತಾ ಇದ್ದಾರೆ. ಅದನ್ನ ಚೆಕ್ ಮಾಡ್ತಾರೆ ಸರ್. ನಿಜವಾಗ್ಲೂ ಬಂದ್ರೆ ಖಂಡಿತ ಆಡಿಸ್ತಾರೆ.
ವರುಣ್ ಅವರು ಸೂಪರ್ ರೆಟ್ರೋ ಸಾಂಗ್ ಚೆನ್ನಾಗಿ ಆಡಿದ್ದೀರಾ ಈಶ್ವರ್ ಸರ್, ಅಭಿನಂದನೆಗಳು ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ವರುಣ್ ಅವರು ಚೆನ್ನಾಗಿ ಆಡಿದ್ರಿ. ವರುಣ್ ನಮ್ಮ ಶೇಖರ್ ಅವರು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಆದ್ರೆ ನಮ್ಮ ಸೀನಿಯರ್ ಮಿಸ್ಸಿಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಏನ್ ಮಾಡೋಣ, ಊರಿಂದ ಅರ್ಜೆಂಟ್ ಕಾಲ್ ಬಂತು, ಹಾಗಾಗಿ ಹೋಗಿದ್ದಾರೆ. ಸೊ ಬರ್ತಾರೆ, ಮುಂದಿನ ವಾರ ಜಾಯ್ನ್ ಆಗ್ತಾರೆ ನಮಗೆ ಅಂತ ಹೇಳ್ತಾ, ಹಾಗೆ ನನ್ನ ಆತ್ಮೀಯ ಗೆಳೆಯರಾದಂಥ ಗುರುಸ್ವಾಮಿ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಸೂಪರ್ ಸಿಂಗಿಂಗ್ ಸರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಸ್ವರ ಸಂಬಂಧ ಹಾಡು ರಾಜೇಂದ್ರ ಸರ್ ಅವರು ಅದ್ಭುತ ಗಾಯನ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ, ಮುಂದಿನ ಹಾಡು ನನ್ನ ಧ್ವನಿಯಲ್ಲಿ ಸರ್ ಇದು ಸೋನು ದುರ್ಗ ಅವರು ನೈಸ್ ಸಿಂಗಿಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮ ಹೀಗೆ ಮುಂದುವರಿಯಲಿ, ನನಗೆ ಡ್ಯೂಟಿ ಹೋಗುವ ಸಮಯವಾಯಿತು, ಹಾಗಾಗಿ ಹೊರಡ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಅಂತಾರೆ. ಖಂಡಿತ ಸರ್, ಇನ್ನೊಂದು 2 ಹಾಡು ಹೇಳ್ಬಿಟ್ಟು ನಾವು ಕಾರ್ಯಕ್ರಮ ಕೊನೆ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಅದೇ ಇರ್ಬೇಕು. ಇದೆ. ಓಕೆ, ನನ್ನ ಒಂದು ಧ್ವನಿಯಲ್ಲಿ CBI ಶಂಕರ್ ಚಿತ್ರದ ಈ ಒಂದು ಹಾಡು, ಶಂಕರ್ ನಾಗ್ ಅವರ ಅಭಿನಯದ ಒಂದು ಹಾಡನ್ನ ಪ್ರಯತ್ನ ಪಡ್ತೀನಿ. ಮೊದಲನೇ ಬಾರಿಗೆ ನಾನು ಹಾಡ್ತಾ ಇರೋದು, ನೋಡುವ ಹೇಗೆ ಬರುತ್ತೆ ಅಂತ. ಗೀತಾಂಜಲಿ ಆಲುಗೆನ್ನೆಗೆ, ವಾರೆಗಣ್ಣಿಗೆ, ನಮ್ಮೂರ ಹೆಣ್ಣಿಗೆ. ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ, ಬಾಳೆ ದಿಂಡಿಗೆ, ದಾಳಿಂಬೆ ಹಣ್ಣಿಗೆ. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ. ಗೀತಾಂಜಲಿ ಹಾಲುಗೆನ್ನೆಗೆ, ವಾರೆಗಣ್ಣಿಗೆ, ನಮ್ಮೂರ ಹೆಣ್ಣಿಗೆ. ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನ ನಿನ್ನ ಹಂದ ಚಂದ ತೋರಲು. ಮಂಜಾಗಲೇನ ನಿನ್ನ ಕೋಪ ತಂಪು ಮಾಡಲು. ತೇರಾಗಲೇನ ನಿನ್ನ ಹೊತ್ತುಕೊಂಡು ಹೋಗಲು. ಕೇಳದೆ ದೇವಿ ವರವ ಕೊಡಳು, ಹೊಗಳದೆ ನಾರಿ ಮನಸ್ಸು ಕೊಡಳು. ಓ ಕನಕಾಂಬರಿ ನೀನು ಬಾರದ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದ ಉತ್ಸಾಹ ಸಾಗೊಲ್ಲ. ಲಾ 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 ಲಾ.
ಕೈಲಾಸ ಕೈಯಲ್ಲಿ ನೀನು ನನ್ನ ಸಂಗ ಇದ್ದರೆ, ಆಕಾಶ ಜೇಬಲಿ ನಿನ್ನ ನಗು ಹೀಗೆ ಇದ್ದರೆ, ಕೋಲ್ ಮಿಂಚು ಹೂಗಳೇ ನಿನ್ನ ಮಾತು ಕೇಳುತ್ತಿದ್ದರೆ, ಸೀನೀರೆ ಸಾಗರ ನಿನ್ನ ಭಾವ ಹೀಗೆ ಇದ್ದರೆ, ಓಡದೆ ನೀನು ಜಿಂಕೆಯಾದೆ, ಹಾರದೆ ನಾನು ಹಕ್ಕಿಯಾದೆ, ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ. ಗೀತಾಂಜಲಿ ಆಲುಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ, ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ. ಧನ್ಯವಾದಗಳು. ಒಂದೊಳ್ಳೆ ಪ್ರಯತ್ನ ಮಾಡಿದೆ ಅಂತ ಅನ್ಕೊಳ್ತೀನಿ. ಹಾಗೆ ದಿನೇಶ್ ಕಾಮತ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸೋನು ದುರ್ಗ ಅವರು ವಾ ವಾ ವೆರಿ ನೈಸ್ ಸಿಂಗಿಂಗ್ ಶಿವಾನಂದ್ ಸರ್ ಅಂತ ಇದ್ದಾರೆ. ಥ್ಯಾಂಕ್ ಯು. ಒಂದು ಪ್ರಯತ್ನ ಫಸ್ಟ್ ಸತಿ ಆಡ್ತಾ ಇದ್ದೀನಿ ಈ ತರ SP ಅವರು ಹಾಡಿರೋ ಹಾಡನ್ನ. ಹಾಗೆ ಈಶ್ವರ್ ಅವರು ಕೂಡ ತುಂಬಾ ಚೆನ್ನಾಗಿ ಹಾಡಿದಿರಿ ಶಿವಾನಂದ್ ಸರ್ ಅಂತ ಇದ್ದೀರಾ. ಥ್ಯಾಂಕ್ ಯು. ಹಾಗೆ ನಮ್ಮ ಸಪ್ತಸ್ವರ ಟೀಮ್ ಕೂಡ ಸೂಪರ್ ಅಂತ ಹೇಳಿ ಕಳಿಸ್ತಾ ಇದೆ ಅಂತ ಹೇಳ್ತಾ ಮುಂದಿನ ಹಾಡು ನಮ್ಮ ಟ್ರ್ಯಾಕ್ ಜೊತೆ ಆಡುವಂತ ಕಲಾವಿದರು ಇವತ್ತು ನಮ್ಮ ಟೆಕ್ನಿಕಲ್ ಫಿಮೇಲ್ ಟ್ರ್ಯಾಕ್ ಇದೆ ಮೇಡಮ್ ಅವರು ಅದನ್ನ ಇವತ್ತು ಯಜಮಾನ್ರು ಅವರ ಅನುಪಸ್ಥಿತಿಯಲ್ಲಿ ಅವರು ಹಾಡಿರತಕ್ಕಂತ ಹಾಡನ್ನ ಟ್ರ್ಯಾಕ್ ಹಾಕೊಂಡು ಮೇಲ್ ವರ್ಷನ್ ಅವ್ರು ಹಾಡ್ತಾರೆ, ಫಿಮೇಲ್ ವರ್ಷನ್ ಅವರ ವೈಫ್ ಹಾಡಿದ್ದಾರೆ. ಸೊ ಅದನ್ನ ಓಕೆ, ಈಗ ಆಲ್ ದಿ ಬೆಸ್ಟ್ ಸರ್, ಒಳ್ಳೇದಾಗ್ಲಿ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ನೆರಳಲ್ಲಿ ಆ ಸೂರ್ಯನೆದುರಲ್ಲಿ ಒಲವಿಂದ ನಾವೀಗ ಈ ಗಂಗೆ ದಡದಲ್ಲಿ ಒಂದಾಗಿ
ಸವಿಯಾದ ಮಾತೊಂದ ನುಡಿವ ಈ ಸಂಜೆದಂದಲ್ಲಿ ಈ ತಂಪು ಗಾಳಿಲಿ ಜೊತೆಯಾಗಿ ನಾವೀಗ ಶಂಕರನ ಎದುರಲ್ಲಿ ಇಂಪಾಗಿ ಹಿತವಾದ ಮಾತೊಂದ ನುಡಿವ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರ ಗಾನ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರ ಗಾನ ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ಕನಸಲ್ಲಿ ಕಂಡಾಸೆ ಮನಸ್ಸಲ್ಲಿ ಇರುವಾಸೆ ಎಲ್ಲವೂ ಒಂದೇನೆ ನಿನ್ನನ್ನು ಪಡೆವಾಸೆ ಇನ್ನೇನು ಬೇಕಿಲ್ಲ ನನ್ನಡಿನಲ್ಲ ಹಗಲಲ್ಲಿ ಕಂಡಾಸೆ ಇರುಳಲ್ಲಿ ಬಂದಾಸೆ ಎಲ್ಲವೂ ಒಂದೇನೆ ನಿನ್ನೊಡನೆ ಇರುವಾಸೆ ಬೇರೇನು ನಾ ಕೇಳೆ ನಿನ್ನಣೆನಲ್ಲೇ ಎಂದು ಹೀಗೆ ಇರುವ ನಾವೆಂದೂ ಹೀಗೆ ನಲಿವ ಎಂದು ಹೀಗೆ ಇರುವ ನಾವೆಂದೂ ಹೀಗೆ ನಲಿವ ನಿನ್ನ ಬಿಡಲಾರೆ ನಾನೆಂದಿಗೂ ಲಾ 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 ಲಾ, ಲಾ 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 ಲಾ. ಸೇರಿ ನಡೆವ ಸಿಹಿ ನುಡಿವ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ. ಥ್ಯಾಂಕ್ ಯು. Absolute Repair Molecular Mask by L'Oreal. ಮುಂದಿನ ಹಾಡು ಒಂದು ವಿಷ್ಣುವರ್ಧದ ಅವ್ರದ್ದು ತುತ್ತು ಹನ್ನ ಜಿಮ್ಮಿಗಲ್ಲು ಚಿತ್ರದ ಈ ಒಂದು ಹಾಡು ನಮ್ಮ ಐಶ್ವರ್ ಅವರ ಧ್ವನಿಯಲ್ಲಿ ಕೇಳಿ ಆದಷ್ಟು ಹೆಚ್ಚೆಚ್ಚು ಲೈಕ್ ಮಾಡಿ ಶೇರ್ ಮಾಡೋದು ಮತ್ತು ಬರಿಬೇಡಿ. ಹಾಗೆ ಒಂದು ರಿಕ್ವೆಸ್ಟ್ ಸಾಂಗ್ ಇತ್ತು, ನಾ ಬೆಂಕಿಯಂತೆ. ಈ ಹಾಡು ಆದ ನಂತರ ಆ ಹಾಡನ್ನ ಆಡ್ತೀವಿ. ದಯವಿಟ್ಟು ಕಾರ್ಯಕ್ರಮನ ಹೀಗೆ ನೋಡ್ತಾ ನಮ್ಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಸೋನು ದುರ್ಗ ಅವರು ವಾವ್ ಸೂಪರ್ ಎಂಟ್ರಿ ದೀಪಾ ಮೇಡಮ್ ಅಂತ ಇದ್ದೀರಾ ಸರ್. ದೀಪಾ ಮೇಡಮ್ ಅವರು ಟ್ರ್ಯಾಕ್ ಹಾಕಿ ಹಾಡಿದಂತ ಗೀತೆ ಅದು. ನಿಜವಾಗ್ಲೂ ಅವರ ಹಸ್ಬೆಂಡ್ ಇವತ್ತು ಹಾಡಿದ್ರು ನಿಜವಾಗ್ಲೂ. ಹಾಗೆ ದಿನೇಶ್ ಕಾಮತ್ ಅವರು ಸೂಪರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ರಾಮಚಂದ್ರ ಅವರು ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ಸಾಧಾರಣ ಅಂತ ಏನೋ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಓಕೆ, ಪರವಾಗಿಲ್ಲ ಸರ್, ನಿಮ್ಮ ಒಂದು ಸಪೋರ್ಟ್ ಇದ್ರೆ ಸಾಕು ಅಂತ ಹೇಳ್ತಾ ಮುಂದಿನ ಹಾಡು ಸೋನು ದುರ್ಗ ಅವರು ಈಗ ಪ್ರೋಗ್ರಾಮ್ಗೆ ಒಂದು ಒಳ್ಳೆಯ ಕಳೆ ಬಂತು ಅಂತ ಕೂಡ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮುಂದಿನ ಹಾಡು ನಮ್ಮ ಈಶ್ವರ ಅವರ ಧ್ವನಿಯಲ್ಲಿ ಜಿಮ್ಮಿಗಲ್ಲು ಚಿತ್ರದ ಒಂದು ಹಾಡು ತುತ್ತು ಹನ್ನ ತಿನ್ನೋಕೆ ವಿಷ್ಣುದಾದಾಗೋಸ್ಕರ ಅರ್ಪಣೆ ಮಾಡ್ತಾ ಇದ್ದೀವಿ. ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರೋಕೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ. ಕಾಡ್ನಾಗೊಂದು ಮರವೇ ಒಣಗಿ ಬಿದ್ರೆ ಏನಾಯ್ತು, ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು, ಕಾಡ್ನಾಗೊಂದು ಮರವೇ ಒಣಗಿ ಬಿದ್ರೆ ಏನಾಯ್ತು,
ಊರಾಗೊಂದು ಮನೆಯೇ ಮುರಿದು ಹೋದ್ರೆ ಏನಾಯ್ತು, ಒಂದು ಹಳ್ಳಿ ನನ್ನ ಹೋಗೋ ಅಂದರೇನು, ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದಾಯ್ತು. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ದುಡಿಯೋದಕ್ಕೆ ಮೈಯ ತುಂಬಾ ಶಕ್ತಿ ತುಂಬೈತೆ, ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ. ದುಡಿಯೋದಕ್ಕೆ ಮೈಯ ತುಂಬಾ ಶಕ್ತಿ ತುಂಬೈತೆ, ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ. ಕಷ್ಟ ಒಂದೇ ಬರದು, ಸುಖವು ಬರದೇ ಇರದು, ರಾತ್ರಿ ಮುಗಿದ ಮೇಲೆ ಹಗಲು ಬಂದೇ ಬತ್ತೈತೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ಹರಿಯೋ ನದಿಯು ಒಂದೇ ಕಡೆ ನಿಲ್ಲೋಕ್ಕಾಗಲ್ಲ, ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ. ಹರಿಯೋ ನದಿಯು ಒಂದೇ ಕಡೆ ನಿಲ್ಲೋಕ್ಕಾಗಲ್ಲ, ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ. ದೇವ್ರು ತಾನೇ ನಂಗೆ ಅಪ್ಪ ಅಮ್ಮ ಎಲ್ಲ, ಸಾಯೋ ಗಂಟ ನಂಬಿದವರ ಕೈ ಬಿಡಾಕಿಲ್ಲ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರೋಕೆ, ಆಯಾಗಿರೋಕೆ, ಆಯಾಗಿರೋಕೆ. ಧನ್ಯವಾದಗಳು ಸರ್, ತುಂಬಾ ಸೊಗಸಾಗಿ ಹಾಡಿದ್ರೆ. ಜಿಮ್ಮಿಗಲ್ಲು ಚಿತ್ರದ ಈ ಒಂದು ಹಾಡು ವಿಷ್ಣುದಾದ ಅವರೇ ಹಾಡಿರುವಂತ ಹಾಡನ್ನ ಅಷ್ಟು ಸೊಗಸಾಗಿ ಹಾಡಿದ್ರಿ, ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಒಂದು ಹಾಡು ನನ್ನ ಮತ್ತು ಈಶ್ವರ್ ಅವರ ಧ್ವನಿಯಲ್ಲಿ ಒಂದು ರಿಕ್ವೆಸ್ಟ್ ಸಾಂಗ್ ಇತ್ತು. ನಾ ಬೆಂಕಿಯಂತೆ ನಾ ಗಾಳಿಯಂತೆ ಈ ಹಾಡು. ಸೊ ಲೈನಲ್ಲಿ ಇದ್ರೆ ಖಂಡಿತ ರಿಕ್ವೆಸ್ಟ್ ಮಾಡಿದ್ರಿ, ಅವ್ರ ಪ್ರೆಸೆನ್ಸ್ ನಿಮ್ಮ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಅಂತ ಹೇಳ್ತಾ ಇದೊಂದು ಕೋರಿಕೆಯ ಗೀತೆಯಾಗಿತ್ತು. ಲಾಸ್ಟ್ ವೀಕ್ ಕೇಳಿದ್ವಿ, ಆದರೂ ಹಾಡಿಲ್ಲ ಅಂತ ಹೇಳಿದ್ರು. ಸೊ ಇವತ್ತೊಂದು ಪ್ರಯತ್ನ ಪಡ್ತೀವಿ ಮೇಡಮ್. ನಾ ಬೆಂಕಿಯಂತೆ ಗಾಳಿಯಂತೆ ಈ ಜೋಡಿ ಮುಂದೆ ವೈರಿ ಉಳಿಯುವನೆ. ನಾ ಬೆಂಕಿಯಂತೆ ನಾ ಗಾಳಿಯಂತೆ ಈ ಜೋಡಿ ಮುಂದೆ ವೈರಿ ಉಳಿಯುವನೆ. ಸೂರ್ಯ ಬಾನಿಂದ ಓಡಿ ಬಂದಂತೆ ನೀನು ಬಂದಾಗ ನನಗಾಯ್ತು
ಮಿಂಚು ಮೇಲಿಂದ ಜಾರಿ ಬಂದಂತೆ ನಿನ್ನ ಕಂಡಾಗ ನನಗಾಯ್ತು. ಒಂದೇ ಬಳ್ಳಿ ತಂದ ಜೋಡಿ ಹೂ ನಾವು ಆ, ಒಂದೇ ಬಳ್ಳಿ ತಂದ ಜೋಡಿ ಹೂ ನಾವು. ಆಹಾ, ನಾ ಬೆಂಕಿಯಂತೆ ನಾ ಗಾಳಿಯಂತೆ ಈ ಜೋಡಿ ಮುಂದೆ ವೈರಿ ಉಳಿಯುವನೆ. ಸ್ನೇಹ ಕಂಡಾಗ ಪ್ರೀತಿ ಬಂದಾಗ ನಾವು ಹೂವಾಗಿ ಸೇರೋಣ. ದ್ವೇಷ ಕಂಡಾಗ ರೋಷ ಬಂದಾಗ ಜೋಡಿ ಹಾವಾಗಿ ಬೀಳೋಣ. ಸೋಲೋ ಮಾತೇ ಇಲ್ಲ ಆ, ಗೆಲುವೇ ಇನ್ನು ಎಲ್ಲ ಸೋಲೋ ಮಾತೆ ಇಲ್ಲ ಗೆಲುವೇ ಇನ್ನು ಎಲ್ಲ. ಆಹಾ, ನಾ ಬೆಂಕಿಯಂತೆ ನಾ ಗಾಳಿಯಂತೆ ಈ ಜೋಡಿ ಮುಂದೆ ವೈರಿ ಉಳಿಯುವನೆ. ಈ ಬೆಂಕಿಯಂತೆ ನೀ ಗಾಳಿಯಂತೆ ಈ ಜೋಡಿ ಮುಂದೆ ವೈರಿ ಉಳಿಯುವನೆ. ಧನ್ಯವಾದಗಳು. ಇದೊಂದು ಕೋರಿಕೆಯ ಗೀತೆಯಾಗಿತ್ತು ಮೇಡಮ್. ಯಾರೋ ಕೋರಿಕೆ ಕೇಳಿದ್ರಿ, ಕಳೆದ ಸಂಚಿಕೆಯಲ್ಲೂ ಕೇಳಿದೆ, ಆದರೆ ಹಾಡಿರ್ಲಿಲ್ಲ, ನನಗೆ ನಿರಾಶೆ ಮಾಡಿದ್ರಿ ಅಂತ. ಸೊ ಈ ಸತಿ ನಾವು ನಿರಾಶೆ ಮಾಡಿಲ್ಲ, ನಮ್ಮ ಕೈಲಾದಷ್ಟು ಒಂದು ಪ್ರಯತ್ನ ಪಟ್ಟಿದ್ದೀವಿ. ಹೇಗೆ ಬಂತು ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸ್ಬೇಕು ಅಂತ ಕೇಳ್ಕೊಳ್ಳಿ. ಕಮೆಂಟ್ಸ್ ಸಂತೋಷ್ ಕುಂದಾಪುರ, ನಮ್ಮ ಸಿಂಪಲ್ ಮೆಲೋಡಿಸ್ನ ಅಡ್ಮಿನ್ ಆದಂತ ಸಂತೋಷ್ ಕುಂದಾಪುರ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ನವೀನಾಂಜಲಿ ಸಿಂಪಲ್ ಮೆಲೋಡಿಸ್ ಅಂತ ಇಟ್ಕೊಂಡಿದ್ದಾರೆ. ನವೀನಾಂಜಲಿಯ ಅಡ್ಮಿನ್ ಆದಂತ ಸಂತೋಷ್ ಕುಮಾರ್ ಅವರು ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಹಾಗೆ ಅವರ ಸಿಸ್ಟರ್ ಆದಂತ ದಿವ್ಯಾ ಮೇಡಮ್ ಕೂಡ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾರೆ. ನಿಜವಾಗ್ಲೂ ಬಹಳನೇ ಖುಷಿಯಾಗುತ್ತೆ ಅವರ ಒಂದು ಪ್ರೋಗ್ರಾಮ್. ಹೀಗೆ ನಿಮ್ಮ ಕಾರ್ಯಕ್ರಮ ಆದಷ್ಟು ಚಂದಾಗಿ ಒಳ್ಳೊಳ್ಳೆ ಗಾಯಕರುಗಳಿಗೆ ಒಂದು ವೇದಿಕೆ ನೀವು ಮಾಡಿಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊಡ್ತಾ, ಹಾಯ್ ಈಶ್ವರ್ ಸರ್, ಶಿವಾನಂದ್ ಸರ್ ಅಂತ ಹೇಳ್ತಾ ಇದ್ದಾರೆ. ಸಾಯಿ ಸರ್ ನಮ್ಮ ಕಡೆಯಿಂದ ಹಾಯ್ ಅಂತ ಹೇಳ್ತಾ ಇದ್ದೀವಿ. ಹಾಗೆ ರಾಮಚಂದ್ರ ಅವರು ಕೂಡ ಚಕೋರಿ ಚಂದ್ರ ಮಂಚಕ್ಕೆ ಬಾ ಅನ್ನೋ ಒಂದು ಗೀತೆನ ಕೇಳ್ತಾ ಇದ್ದೀರಾ. ಬರುತ್ತಾ ಸರ್? ಚಕೋರಿ ಚಂದ್ರ ಮಂಚಕ್ಕೆ ಬಾ ಅಂತೆ ಚೆಕ್ ಮಾಡ್ತೀನಿ ಸರ್. ಈ ವಾರ ಬರಲಿಲ್ಲ ಅಂತ ಅಂದ್ರೆ ಮುಂದಿನ ವಾರ ಖಂಡಿತ ಹಾಡಿಸ್ತೀನಿ. ಹಾಗೆ ಜಯಂತ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆಗೆ ಬಂದಿದ್ದಾರೆ. ನೈಸ್ ಸಾಂಗ್ ಜಯಂತ್ ಶಣೈ ಬೆಂಗಳೂರು ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಫೀಮೇಲ್ ಸಿಂಗರ್ ಇಲ್ಲ, ಅವರು ಊರಿಗೆ ಹೋಗಿದ್ದಾರೆ. ಹಾಗಾಗಿ ಕಾರ್ಯಕ್ರಮನ ನಿಲ್ಸೋದು ಬೇಡ ಅಂತ ಹೇಳಿ ನಾವು ಇವತ್ತು ಸೋಲೋ ಕಾರ್ಯಕ್ರಮನ ಇಟ್ಕೊಂಡ್ವಿ. ಹಾಗಾಗಿ ನಾನು ಮತ್ತೆ ಈಶ್ವರ್ ಇಬ್ಬರೇ ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀವಿ. ಸೊ ಏನು ತಗೊಂಡಿದ್ವಿ ಹಾಡನ್ನ ಆದಷ್ಟು ನ್ಯಾಯ ಒದಗಿಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಹೇಗೆ ಬಂತು ಅಂತ ಗೊತ್ತಿಲ್ಲ. ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಪರವಾಗಿಲ್ಲ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮನಸ್ಥಿತಿ ನನಗೆ ಅನ್ನಿಸ್ತಾ ಇದೆ. ಸೊ ಹೀಗೆ ಏನಾದರೂ ತಪ್ಪಿತ್ತು ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಯಾಕೆಂದ್ರೆ ನಾವೇನು ಪ್ರೊಫೆಷನಲ್ ಸಿಂಗರ್ಸ್ ಅಲ್ಲ, ಹೀಗೆ ಹವ್ಯಾಸಿ ಗಾಯಕರುಗಳು. ಇಲ್ಲೊಂದು ಹಾಡನ್ನ ಕೇಳಿಕೊಂಡು ಬೆಳೆದಂತ ಕಲಾವಿದರುಗಳು. ಹಾಗಾಗಿ ಎಲ್ಲಾದ್ರೂ ಸಣ್ಣ ಪುಟ್ಟ, ಯಾಕೆಂದ್ರೆ ನಾವು ಸ್ವರ ಅದು ಇದು ಅಂತೆಲ್ಲ ಕಲ್ತ್ಕೊಂಡು, ಸ್ವರ ರಾಗ ತಾಳ ಅದನ್ನೆಲ್ಲ ಕಲ್ತ್ಕೊಂಡು ಬಂದಿದ್ರೆ ಲಯಬದ್ಧವಾಗಿ ಹಾಡ್ಬೋದಾಗಿತ್ತು. ಆದ್ರೆ ನಾವು ಏನು ಬಾತ್ರೂಮ್ ಸಿಂಗರ್ಸ್ ಅಂತ ಹೇಳ್ತಾರಲ್ಲ, ಆ ತರ ಹಾಡುಗಳನ್ನ ಕಲ್ತ್ಕೊಂಡು ಹಾಡ್ತಾ ಇದ್ದೀವಿ. ಸೊ ಎಲ್ಲಾದ್ರೂ ನಮ್ಮ ಕಡೆಯಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಯಾಕೆಂದ್ರೆ ಸಂಗೀತ ಸರಸ್ವತಿ, ಅವಳಿಗೆ ನಾವು ಅಪಮಾನ ಮಾಡ್ಲಿಕ್ಕೆ ನಾವು ಯಾರೂ ತಯಾರಿಲ್ಲ, ಅದು ಆಗೋದು ಇಲ್ಲ, ಒಲ್ಲದ ಮನಸ್ಸು. ಹಾಗಾಗಿ ಏನಾದ್ರೂ ತಪ್ಪಿತ್ತು ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಸಂತೋಷ್ ಅವರು ಅದ್ಭುತ ಗಾಯನ ಅಂತ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಪವನ್ ಅವರು ಕೂಡ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸರ್ ನಮ್ಮ ಸಾಂಗ್ ಆಡ್ತಿರೋ ನೆಕ್ಸ್ಟ್ ವೀಕ್ ತರ ಅಂತೀರಾ, ಪ್ಲೀಸ್ ನಮ್ಮ ಸ್ನೇಹಿತರು ಕಾಯ್ತಾ ಇದ್ದಾರೆ ಅಂತ. ಪವನ್ ತೇಜೇಶ್, ನಿಮಗೆ ಗೊತ್ತು ಇವತ್ತು ಅವ್ರಿಗೆ ಹುಷಾರ್ ಬೇರೆ ಇರಲಿಲ್ಲ, ಕರ್ಕೊಂಡ್ ಬಂದಿದ್ದೀನಿ. ನೆಕ್ಸ್ಟ್ ವೀಕ್ ಖಂಡಿತ ನಾವು ಬೇಜಾರು, ನಿಮಗೆ ಇನ್ನು ಉತ್ಪ್ರೇಕ್ಷೆಯಾಗಿ ನಾನು ಹೇಳ್ತಾ ಇಲ್ಲ, ಅವ್ರಿಗೆ ಹುಷಾರಿಲ್ಲ
ನಿಜವಾಗ್ಲೂ. ಆದರೂ ಕಾರ್ಯಕ್ರಮಕ್ಕೆ ಪೋಸ್ಟರ್ ಎಲ್ಲ ಹಾಕ್ಬಿಟ್ಟಿದ್ದೀವಲ್ಲ ಅನ್ನೋ ಒಂದು ಕಾರಣಕ್ಕೆ 1 hour ಕಾರ್ಯಕ್ರಮ ಮಾಡಿಬಿಡೋಣ ಅಂತೇಳಿ ಬಂದಿದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದಿನ ವಾರ ಖಂಡಿತ ನೀವು ಕೇಳಿರೋ ಹಾಡನ್ನ ಅವರ ಕಂಠಸಿರಿಯಲ್ಲೇ ನಾನು ಆಡಿಸ್ತೀನಿ. ಯಾಕೆಂದರೆ ಬೇರೆಯವರ ಮುಂದಿನ ವಾರ ಯಾರು ಬರ್ತಾರೋ ಗೊತ್ತಿಲ್ಲ. ಆದ್ರೂ ನಮ್ಮ ಈಶ್ವರ್ ಅವರು ಹಾಡಲಿ ಅನ್ನೋ ಒಂದು ಖುಷಿಯಾಗಿ ಆಡಿಸುವಂಥ ಪ್ರಯತ್ನ ಮಾಡ್ತೀನಿ. ಏನು ಇಲ್ಲೊಬ್ರು ಬೆಂಕಿಯಂತೆ ಚೆನ್ನಾಗಿ ಹಾಡಿದ್ರಿ, ಲಕ್ಷ್ಮೀನಾರಾಯಣ ಅವರು ಕಾರ್ಯಕ್ರಮ ವೀಕ್ಷಣೆಗೆ ಬಂದು ಇಬ್ಬರು ಬೆಂಕಿಯಂತೆ ಚೆನ್ನಾಗಿ ಹಾಡಿದ್ರಿ ಅಂತ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಯಾಕೆಂದ್ರೆ ಮೊದಲನೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಂಗಾಗಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ನಾನು ಮೊದಲೇ ಕೇಳ್ಕೊಳ್ತೀನಿ. ಹಾಗೆ ಪವನ್ ಅವರು ಓಕೆ ಅಂತ ಸಿಗ್ನಲ್ ಕೊಟ್ಟಿದ್ದಾರೆ. ತಪ್ಪಾಗಿದ್ರೆ ಕ್ಷಮೆ ಇರಲಿ, ಯಾಕೆಂದ್ರೆ ಹುಷಾರಿಲ್ಲ. ನಿಮಗೆ ಅರ್ಥ ಆಗುತ್ತಲ್ಲ ಗಾಯಕರು ಎಷ್ಟು ಅಂತ ಹಾಡು ಹೇಳ್ತಾರೆ ಅಂತ. ಹಂಗಾಗಿ ಅವ್ರಿಗೆ ಹುಷಾರಿಲ್ಲದೆ ಇರೋ ಕಾರಣ ನಾನು ರಿಕ್ವೆಸ್ಟ್ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಸೂಪರ್ ಅಂತ ಕೂಡ ರಾಮಚಂದ್ರ ಸರ್ ಹೇಳ್ತಾ ಇದ್ದಾರೆ. ಹಾಗೆ ಮುರುಗನ್ ಅವರು ಸಾಕಷ್ಟು ಸ್ಟಿಕ್ಕರ್ಸ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್ ರಾಮಚಂದ್ರ ಸರ್. ಸೋನು ದುರ್ಗಾ ಅವರು ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸಿಂಗಿಂಗ್ ದ ರಿಕ್ವೆಸ್ಟ್ ಸಾಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ನಮ್ಮ ಕೈಲಾದಷ್ಟು ಪ್ರಯತ್ನ ಪಟ್ಟಿದ್ದೀವಿ ಸರ್. ಸೂಪರ್ ಜೋಡಿ ಅಂತ ಕೂಡ ಸಂತೋಷ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ದಿನೇಶ್ ಕಾಮತ್ ಅವರು ಸೂಪರ್ ಅಂತ ಇದ್ದೀರಾ. ಸಂತೋಷ್ ನಮ್ಮ ಸಿಂಪಲ್ ಮೆಲೋಡಿಸ್ನ ಸಂತೋಷ್ ಅವರು ಕೂಡ ಸೂಪರ್ ಅಂತ ಹಾಕ್ತಾ ಇದ್ದೀರಾ. ಸೋನು ದುರ್ಗಾ ಅವರು ಫ್ಯಾಬ್ಲೆಸ್ ಸಿಂಗಿಂಗ್ ಬರ್ತ್ ಆಫ್ ಯು ಅಂತ ಕೂಡ ಹೇಳ್ತಾ ಇದ್ದೀರಾ. ಖಂಡಿತ. ಹಾಗೆ ನಮ್ಮ ಆತ್ಮೀಯ ಗೆಳೆಯರಂತ ಗಿರೀಶ್ ಶ್ರೀನಿವಾಸ್ ಅವರು ಕೂಡ ಕಾರ್ಯಕ್ರಮ ವೀಕ್ಷಣೆ ಬಂದಿದ್ದಾರೆ. ಕಾರ್ಯಕ್ರಮ ಅಂತಿಮ ಘಟ್ಟಕ್ಕೆ ಬಂದಿದ್ದೀರಾ. ಆದರೂ ನಮ್ಮ ಲಿಂಕ್ನ ನೀವು ಪ್ರೆಸ್ ಮಾಡಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಅದು ಖುಷಿ ಆಗುತ್ತೆ ಸರ್. ಧನ್ಯವಾದಗಳು. ಹಾಗೆ ಮುಂದಿನ ವಾರ ಖಂಡಿತ ಬನ್ನಿ, ಲಿಂಕ್ ಎಲ್ಲ ಕಳಿಸ್ಕೊಡ್ತೀನಿ. ಹಾಗೆ ಲಕ್ಷ್ಮೀನಾರಾಯಣ ಐ ವಾಂಟ್ ಟು ವಿಸಿಟ್ ಪರ್ಸನಲಿ ಆಸ್ ಎ ಆಡಿಯನ್ಸ್ ಒನ್ಸ್, ಪ್ಲೀಸ್ ಶೇರ್ ಅಡ್ರೆಸ್ ಅಂತ ಇದ್ದಾರೆ ಸರ್. ಖಂಡಿತ ನಾವು ನಿಮಗೆ ಅಡ್ರೆಸ್ನ ಶೇರ್ ಮಾಡ್ತೀವಿ ಸರ್. ಖಂಡಿತ ಯು ಆರ್ ಹಾರ್ಟ್ಲಿ ವೆಲ್ಕಮ್ ಸರ್ ಲಕ್ಷ್ಮೀನಾರಾಯಣ ಸರ್ ಅಂತ ಹೇಳ್ತೀನಿ. ಪವನ್ ಅವರು ದೀಪಾ ಮೇಡಮ್ ಇಲ್ಲ, ನೀವು ಇವತ್ತು ನಮ್ಮ ಸಾಂಗ್ ಆಡಲ್ಲ ಬಿಡಿ ಅಂತ ಇದ್ದೀರಾ. ಅದು ನಿಮಗೂ ಗೊತ್ತಿದ್ರು ಪವನ್ ನೀವು ಈ ಥರ ಕೇಳ್ತಾ ಇದ್ದೀರಾ. ಪರವಾಗಿಲ್ಲ, ಆಡೋಣ, ಮುಂದಿನ ಭಾಗದಲ್ಲಿ ಹಾಡ್ತೀವಿ. ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ಬಾ ಅಂತ ಅದನ್ನು ಸರ್ ಮುಂದಿನ ವಾರ ಆಡ್ತೀವಿ. ಹಾಗೆ ಗಿರೀಶ್ ಅವರು ನಮಸ್ತೆ ಶಿವಾನಂದ್ ಸರ್ ಅಂಡ್ ದೀಪಾ ಮೇಡಮ್ ಅಂತ ಇದ್ದೀರಾ. ನಮಸ್ಕಾರ ಸರ್, ಇವತ್ತು ದೀಪಾ ಮೇಡಮ್ ಇಲ್ಲ, ಅವರು ಊರಿಗೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ಬರೀ ಸೋಲೋ ಇದು ಮಾಡಿದ್ದೀವಿ. ನನಗೆ ಇನ್ವೈಟ್ ಮಾಡ್ತಾ ನೀವು ಆಡೋಕ್ಕೆ ನನಗೆ ಇನ್ವೈಟ್ ಮಾಡ್ತಾನೆ ಇಲ್ಲ, ನೀವು ಇನ್ವೈಟ್ ಮಾಡ್ಲಿಕ್ಕೆ ನೀವು ಹಾಡ್ಲಿಕ್ಕೆ ಅಂತ ಇದ್ದೀರಾ ಸರ್. ನಾವು ಎಷ್ಟು ಸತಿ ಕರೆದಾಗ ನೀವು ಎಲ್ಲ ಕಡೆನೂ ಬ್ಯುಸಿ ಆಗಿರ್ತೀರಾ. ಅಲ್ಲಿದೆ ಪ್ರೋಗ್ರಾಮ್ಸು, ನಾನು ಆಫೀಸಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ನೀವು ಫ್ರೀ ಮಾಡಿಕೊಂಡು ಸರ್ ನಾನು ಇಂಥ ದಿನ ಫ್ರೀ ಆಗಿದ್ದೀನಿ ಅಂತ ಅಂದರೆ ಅಂಥ ಒಂದು ಸಾಟರ್ಡೆ ಖಂಡಿತ ಎಕ್ಸ್ಕ್ಲೂಸಿವ್ಲಿ ನಿಮಗೆ ಅದನ್ನು ಮೀಸಲಾಗಿಡ್ತೀನಿ ಸರ್. ಅದೇ ಅನ್ಯತಾವಂತೂ ಭಾವಿಸ್ಬೇಡಿ. ನಾವು ಎಷ್ಟು ಸತಿ ಕರೆದಾಗ್ಲೂ ನೀವು ಒಂದಲ್ಲ ಒಂದು ಇದರಲ್ಲಿ ಒಂದ್ಸತಿ ಟೂರಲ್ಲಿ ಇದ್ದೀನಿ ಅಂತ ಹೇಳಿದ್ರಿ, ಇನ್ನೊಂದ್ಸತಿ ಯಾವುದೋ ಒಂದು ಫಂಕ್ಷನಲ್ಲಿ ಇದ್ದೀನಿ ಅಂತ ಅಂದರೆ, ಸೊ ಹಂಗಾಗಿ ಸ್ಕಿಪ್ ಮಾಡ್ತಾನೆ ಹೋಗ್ತಾ ಇದ್ವಿ. ಹಂಗಾಗಿ ನಮಗೆ ಸ್ವಲ್ಪ ತೊಂದರೆ ಇರ್ಬೋದೇನೋ ಅಂತ ಅನ್ಕೊಂಡ್ವಿ. ಸೊ ನಿಮ್ಗೆ ಅದೆಲ್ಲ ಏನು ತೊಂದರೆ ಇಲ್ಲ ಅಂತಂದ್ರೆ ಮತ್ತೊಂದು ದಿನ ನೀವು ಆಕ್ಚುಲ್ ಆಗಿ ಮೇಡಮ್ ನೆಕ್ಸ್ಟ್ ವೀಕಲ್ಲಿ ಬರ್ತಾರೆ, ಬಂದಾಗ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಮಾತಾಡಿ. ಸೊ ಗ್ಯಾರಂಟಿ ನಿಮಗೆ ಒಂದು ಸ್ಲಾಟು ಖಂಡಿತ ಇದ್ದೇ ಇರುತ್ತೆ ನಮ್ಮ ಸಪ್ತಸ್ವರದಲ್ಲಿ ಅಂತ ಹೇಳ್ತೀನಿ. ಹಾಗೆ ಈಶ್ವರಣ್ಣ ಕೈದಿ ಆಡಿಸಿ ಚೆನ್ನಾಗಿ ಆಡ್ತಾರೆ, ಬಾರೋ ನನ್ನ ಗೆಳೆಯ ಅಂತ ಆಡಿಸ್ತೀನಿ. ಪವನ್ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ನಮ್ಮ ಸಪ್ತಸ್ವರ ಸಂಗಮ ಕರೋಕೆ ಕ್ಲಬ್ ನಿಮ್ಮ ಹಾಡಿನೊಂದಿಗೆ ನಮ್ಮ ಹೆಜ್ಜೆ ಕಾರ್ಯಕ್ರಮದ 152ನೇ ಹೆಜ್ಜೆ. ಸೊ ಸೋಲೋ ಹಾಕೊಂಡಿದ್ದರಿಂದ ಇವತ್ತಿನ ಕಾರ್ಯಕ್ರಮನ ಬೇಗನೆ ಮುಗಿಸ್ತಾ ಇದ್ದೀವಿ. ಫಿಮೇಲ್ ವರ್ಷನ್ ಇದ್ದಿದ್ರೆ, ಮೇಡಮ್ ಇದ್ದಿದ್ರೆ ಖಂಡಿತ ನಿಮ್ಮ ರಿಕ್ವೆಸ್ಟ್ ಸಾಂಗ್ಗಳನ್ನೆಲ್ಲ ಹಾಡಿ ನಾವು ನಿಮಗೆ ರಂಜಿಸಬಹುದಾಗಿತ್ತು. ಸೊ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಸೋಲೋ ಕಾರ್ಯಕ್ರಮನ ನಮ್ಮ ಆರೋಗ್ಯದ ಸಮಸ್ಯೆ ಇರುವಂತ ಗಾಯಕರು ಬಂದು ಇವತ್ತು ಹಾಡ್ಕೊಟ್ರು. ಅದಕ್ಕೆ ನಿಜವಾಗ್ಲೂ ಅವ್ರಿಗೊಂದ್ಸತಿ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀವಿ. ಮುಂದಿನ ವಾರ ಖಂಡಿತ ನಿಮ್ಮ ಎಲ್ಲ ಕೋರಿಕೆ ಗೀತೆಗಳನ್ನ ಹಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿ, ಧನ್ಯವಾದಗಳು.